ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನನಗು ಹೀಗೆ ಇದ್ದರೆ ಮಿಂಚು ಕಣ್ಣಲ್ಲಿ ನಿನ್ನ ನಡೆ ಹೀಗೆ ಇದ್ದರೆ ಮನಸ್ಸು ಕೊಡಲು ಹೊಗಳದೆ ನಾಡಿ ಮನಸ್ಸು ಕೊಡಲು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ ಗೀತಾಂಜಲಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಇದ್ಯಾವುದಪ್ಪ ಹೊಸ ಜಾಗ ಅಂತನಾ? ಆ್ಯಕ್ಚುಲಿ ಒಂದು ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ನಾನಿರೋದು ಕೂರ್ಗ್ ಮಡಿಕೇರಿಯಲ್ಲಿ. ಸೊ ಸರೌಂಡಿಂಗು ಒಂದಷ್ಟು ಪ್ಲೇಸ್ಗಳನ್ನ ಕವರ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಯಾರ್ಯಾರು ಬಂದಿದ್ದೀವಿ ಅಂತಂದರೆ ನಾವು ನಮ್ಮ ಕೊಲೀಗ್ಸು, ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋ ಮ್ಯಾನೇಜರ್ ಕಡೆಯಿಂದ ನಾವು ಇವತ್ತು ಮಡಿಕೇರಿ ಬರೋವಂಥ ಭಾಗ್ಯ ಬಂದಿದೆ. ಸೊ ಆ್ಯಕ್ಚುಲಾಗಿ ನಾನು ಓಡಾಡಿರೋದು ಮೈಸೂರು, ಮಂಡ್ಯ, ತುಮಕೂರು ಈ ಸೈಡ್. ಸೊ ಮಡಿಕೇರಿಗೆ ನೆನಪಿಲ್ಲ, ಬಂದರೆ ನಾವು ಡೈರೆಕ್ಟಾಗಿ ಮಂಗಳೂರು ಇಲ್ಲ ಧರ್ಮಸ್ಥಳ ಇಷ್ಟೇ ಓಡಾಡ್ತಾ ಇದ್ದು. ಸೊ ಈ ಸರೌಂಡಿಂಗ್ ಇದು ನನಗೆ ಹೊಸ್ತು. ಸೊ ನಿನ್ನೆಯಿಂದ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಿಗೆಲ್ಲ ಹೋಗಿ ಬಂದಿದ್ದೀವಿ. ಏನೇನಾಗಿದೆ, ಎಲ್ಲೆಲ್ಲಿ ಹೋಗಿದ್ವಿ, ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೋಮ್ ಸ್ಟೇ ಯಾರು ಬೇಕಿದ್ರೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನು ನಾನು ನಿಮ್ಗೆ ಕೊಡ್ತೀನಿ. ಇಲ್ಲಿ ಯಾವ್ಯಾವ ವ್ಯೂ ಪಾಯಿಂಟ್ಗಳು ಚೆನ್ನಾಗಿದೆ ಅದನ್ನ ನಾನು ಕೂಡ ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ, ಕೀಪ್ ವಾಚಿಂಗ್. ಟ್ರಾವೆಲ್ ಮಾಡಿ ಸುಸ್ತಾಗಿದೆ. ಆ್ಯಕ್ಚುಲಾಗಿ ಕಾರ್ ಓಡಿಸ್ಕೊಂಬಂದರು, ಇಲ್ಲೆಲ್ಲ ಫುಲ್ಲು ಕರ್ವು. ಸೊ ನನಗೆ ಬೈಕ್ ರೈಡಿಂಗ್ ಎಷ್ಟು ದೂರನಾರು ಹೋಗ್ಬಿಡ್ತೀನಿ, ಬಟ್ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಕೂಡ ಹೋಗ್ಬಿಡ್ತೀನಿ. ಸೊ ಕಾರಲ್ಲಿ ಏನಂದರೆ ಮುಂದೆ ಕೂತ್ಕೊಂಡು ಜೋಶಲ್ಲಿ ಹಾಡ್ಕೊಂಡು ಬಂದಿರೋದು ನೀವು ನೋಡಿರ್ತೀರ. ಸೊ ಅದೇ ಥರ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಈ ಗಾರ್ಡ್ ಸೆಕ್ಷನ್ಗೆ ತಿರುಗಿಸಿ ತಿಂದಿರೋದೆಲ್ಲ ಬುಕ್ ಆಗಿಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಕೊಲೀಗ್ಸ್ ಎಲ್ಲ ತಿನ್ನೋಕೆ ಏನಾದ್ರು ತರೋದಕ್ಕೆ ಹೋಗಿದ್ದಾರೆ. ಸೊ ಅಷ್ಟರಲ್ಲಿ ನಾನು ಒಂದು ವೀಡಿಯೋ ಮಾಡ್ಕೊಂಬಿಡೋಣ, ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ವೆದರ್ನ ನೋಡ್ತಾ ಇದ್ದಾರೆ, ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಈ ಸಿಗರೇಟು, ಡ್ರಿಂಕ್ಸು, ಪಬ್ಬು ಏನು ಹೋಗ್ತಾ ಇದ್ದೀವಿ, ಇದನ್ನೆಲ್ಲ ಬಿಟ್ಟು ನೇಚರ್ನ ಸವಿಬೇಕು ಕಣ್ರೆ. ನೇಚರ್ನ ಸವಿಬೇಕು ಅಂದರೆ ನೀವು ಈ ಪ್ಲೇಸಿಗೆ ಬರಬೇಕು. ಬೆಟ್ಟದ ಮೇಲೆ ಪಾಯಿಂಟ್ ಆಫ್ ವ್ಯೂ ನಾವು ನೋಡಿದ್ವಿ, ಏನು ಅದನ್ನ ವರ್ಣಿಸೋದಕ್ಕಾಗಲ್ಲ. ಅಷ್ಟು ಖುಷಿ, ಅಷ್ಟು ನೆಮ್ಮದಿ, ಅಷ್ಟು ತಣ್ಣನೆಯ ಗಾಳಿ, ಪ್ರತಿಯೊಂದು ತೋರಿಸ್ತೀನಿ ಈಗ. ಆ್ಯಕ್ಚುಲಿ ಈಗ ನಾನು ಇರೋ ಜಾಗ ನಾನು ನೋಡಿ ನೀವು ಒಂದು. ಸೊ ಈಗೇನು ನೋಡ್ತಾ ಇದ್ದೀರಾ, ಫುಲ್ಲು ಗ್ರೀನಿಶು. ನನ್ನ ಸುತ್ತ ಏನು ಕಾಣಿಸ್ತಾ ಇದೆ ಅಷ್ಟು ಗ್ರೀನಿಶಾಗಿ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತಮುತ್ತ ಬೆಟ್ಟ, ಒಳ್ಳೆ ಪಾಯಿಂಟ್ ಆಫ್ ವ್ಯೂ. ಒಂದೊಳ್ಳೆ ಫ್ಯಾಮಿಲಿ ಬಂದರೆ, ಫ್ರೆಂಡ್ಸ್ ಬಂದರೆ ಅಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಬಂದಿರೋರಿಗೆ ಯಾವ ರೀತಿ ಸಿದ್ಧತೆ ಮಾಡಿದ್ದಾರೆ ಅಂದರೆ, ಸೊ ಈಚೆ ಕಡೆ ಒಳ್ಳೆ ಪಾಯಿಂಟ್ ಆಫ್ ವ್ಯೂ ಕೂತ್ಕೊಂಡು ನೋಡೋದಕ್ಕೆ ಸೋಫಾ ಆಗಿರ್ಬೋದು, ಇಲ್ಲ ಕೂತು ಪಾರ್ಟಿ ಮಾಡೋದಕ್ಕೆ ಒಂದೊಳ್ಳೆ ಡೈನಿಂಗ್ ಟೇಬಲ್ ಆಗಿರ್ಬೋದು. ಆ ಕಡೆ ಗೇಮ್ಸ್ ಆಡೋದಕ್ಕೆ ಚೆಸ್ಸು, ಕ್ಯಾರಮ್ ಕೂಡ ಇಕ್ಕಿದ್ದಾರೆ. ಇನ್ನು ಈ ಕಡೆಗೆ ಏನಾದ್ರು ಬಂದರೆ, ಅಂದರೆ ಇದು ಲೇಔಟಿಂದ ಒಳಗಡೆಗಿದೆ. ಸೊ ಯಾವ ಅಕ್ಕಪಕ್ಕ ಮನೆ ಇಲ್ಲ ನೋಡಿ, ಈಚೆಯಿಂದ ಈ ರೀತಿ ಕಾಣಿಸ್ತಾ ಇದೆ. ಸಿಂಗಲ್ ಹೌಸು, ಏನು ಫಾರ್ಮ್ ಹೌಸ್ ಅಂತಲೇ ಕರಿಬೋದು, ಆ ಟೈಪ್ ಇದೆ. ಸುತ್ತಮುತ್ತ ಕೂಗ್ಕೊಂಡ್ರು ಕೂಡ ಯಾರೂ ಇಲ್ಲ. ಫ್ರೆಂಡ್ಸು, ಫ್ಯಾಮಿಲಿ, ಕಪಲ್ಸು ಯಾರು ಬರ್ತೀರಾ ಅಂತಂದರೆ 100% ಇದು ಒಳ್ಳೆ ಎಂಜಾಯಿಂಗ್ ಪಾಯಿಂಟ್ ಅಂತಲೇ ಅನ್ಬೋದು. ನೀವೇನಾದ್ರು ತಿಂತೀರಾ, ಕುಡಿತೀರಾ, ನೀವೇ ಅಡುಗೆ ಮಾಡ್ತೀರಾ, ಡ್ಯಾನ್ಸ್ ಆಡ್ತೀರಾ, ಅರ್ಚಾಡ್ತೀರಾ, ಕಿರ್ಚಾಡ್ತೀರಾ, ಯಾರು ಕೇಳೋರಿಲ್ಲ ರೀ, ಅಷ್ಟು ಎಂಜಾಯ್ ಮಾಡ್ಬೋದು. ಸೊ ಇವರು ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಬನ್ನಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಕಂಪ್ನಿಯಿಂದ ಈ ರೀತಿ ಔಟಿಂಗ್ ಹೋಗೋಣ ಅನ್ನೋದೊಂದು ಪ್ಲ್ಯಾನಿಂಗ್ ಆಗಿತ್ತು. ಸೊ ಯಾವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ, ಇದೇ ವೀಕೆಂಡ್ ಚೆನ್ನಾಗಿದೆ ಅಂತ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿದ್ವಿ. ಸೊ ಫ್ರೈಡೇ ನೈಟು ನಾವು ಇಲ್ಲಿಂದ ಹೊರಟ್ವಿ. ನಮ್ಮ ಮ್ಯಾನೇಜರ್ ಸರ್ ಕಾರ್ನಲ್ಲಿ ನಾನು ಕೂತೆ, ಇನ್ನೊಂದು 2-3 ಜನ ಬರ್ತಾ ಇದ್ದಾರೆ, ಅವ್ರು ಇನ್ನೊಂದು ಕಾರ್ನಲ್ಲಿ ಬರ್ತಾ ಇದ್ದಾರೆ. ಒಟ್ಟಿಗೆ ಹೋಗೋಣ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ಬಿಡ್ದಿ ಟೋಲ್ ಹತ್ರ. ನಾವು ವೆಯ್ಟ್ ಮಾಡ್ತಾನೆ ಇದ್ವಿ. ಅಷ್ಟರಲ್ಲಿ ನಮ್ಮ ಮ್ಯಾನೇಜರು ಹೊಟ್ಟೆ ಬುಸ್ಕೊಡ್ತಾ ನಡಿರಲ್ಲ ಅಂತ ಏನಾದ್ರು ತಿನ್ಕೊಂಬರೋಣ ಅಂತ ಒಳ್ಳೆ ಕದಂಬ ಹೋಟ್ಲಿಗೆ ಹೋದ್ವಿ. ಕದಂಬ ಅಂದರೆ ಕಮ್ಮಿನಾ, ಟೇಸ್ಟು ಚೆನ್ನಾಗಿ ಕೊಟ್ಟರು, ಟ್ಯಾಕ್ಸು ಚೆನ್ನಾಗಿ ಹಾಕಿದ್ರು. ನಾವೇನು ಅಷ್ಟು ಬಿಲ್ ಮಾಡಿಸಿಲ್ಲ ಪೌ, ತಿಂದಿದ್ದು ಪಾನಿಪುರಿ ಅಷ್ಟೇ. ಬಟ್ ಈ ಪಾನಿಪುರಿ ಬೇಲ್ಪುರಿ ತಿನ್ನೋಕ್ಕೆ 4 ಹೋಟ್ಲು ಓಡಾಡಿದ್ದೀವಿ. ಯಾಕೆಂದರೆ ಸುತ್ತಮುತ್ತ ಒಂದು ಹೋಟ್ಲಲ್ಲೂ ಸ್ನ್ಯಾಕ್ಸ್ ಅನ್ನೋದೇ ಇಲ್ಲ, ಬರೀ ಫುಡ್ಡು. ಅಸ್ತಿದ್ಕೋ ಕಾದಿದ್ಕೋ ಒಳ್ಳೆ ಬ್ಯಾಟಿಂಗ್ ಅನ್ಕೊಳ್ಳಿ. ಹುಡುಗಿರ್ ಕರ್ಕೊಂಬಂದ್ರೆ ಇಲ್ಲೇ ಬಂತೀನಿ,
ನಮ್ಮ ಥರ ಲೋಕಲ್ ಆದರೆ ಕೆಂಗಿರ್ಲಿ ತಿನ್ಕೊಂಬಿಡಿ. ತಿಂದಿದ್ದು ಸಾಕು ಕತೆ ಮುಂದಕ್ಕೆ ಕೇಳಲ್ಲ ಅಂತ ಇದ್ರ ಅಂತ ಗೊತ್ತಾಯ್ತು. ಸರಿ ಹೇಳ್ತೀನಿ ಕೇಳಿ. 7 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ನಾವು ಬಂದ್ಬಿಟ್ಟು, ಪಾಪ ಅವರು ಬರಲಿ ಅಂತ ಕಾಯೋಕ್ಕೆ ನಾವು ತಿಂದ್ಬಿಟ್ಟು, ಆಮೇಲೆ ನೋಡಿದ್ರೆ ಅವ್ರು ಆಲ್ರೆಡಿ ನಮಗಿಂತ ಮುಂಚೆ ಹೋಗ್ಬಿಟ್ಟವ್ರೆ. ಎತ್ತೋ ಕಾರು ಅಂತ ನಾವು ಒಂದು 100ಅಲ್ಲಿ ಕಿತ್ಕೊಂಡು ಹೋದ್ವಪ್ಪ. ಏನು ವಾಯ್ಸ್ ನಿಂತೋಯ್ತು ಅಂತ ನೋಡ್ತಾ ಇರೋಣ ಕಾರ್ ಮುಂದಕ್ಕೆ ಹೋಗೋದು ಬೇಡವಾ? ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಈ ಪಿಕ್ಚರ್ ಸರ್ ಬಂದಾಗ ಈ ಸಾಂಗ್ ಎಷ್ಟಿಷ್ಟು ಅಂದ್ರೆ ಈಗಲೂ ಅವಾಗ ನಮ್ಮ ಮನೇಲಿ ಟಿವಿ ಇರಲಿಲ್ಲ, FM ಏನ್ ಒಂದೊಂದು ಲೈನು ಕಲ್ತ್ಬಿಟ್ಟಿದೆ ಎಲ್ಲ ಸಾಂಗ್. ಡ್ರೈವ್ ಮಾಡಕ್ಕೆ ಈ ಥರ ಸಾಂಗ್ ಹೇಳ್ಬೇಕು ನಮ್ಗೆ ಸತ್ತ. ನನ್ನಂತ ಹುಡುಗನಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ. ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕೊಡ್ತಾಳಲ್ಲ. ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು. ನೆಕ್ಸ್ಟ್ ಅಲ್ಲೇ ಕಣ ನಿಮ್ಮ ಮೇಲ್ಕೋಟೆ ಮಾದೇಶ್ವರ ಬೆಟ್ಟ ಆಯ್ತಾ ಸರ್? ಅಲ್ಲೇ ಅದೇ ಪ್ಲಾನ್ ಮಾಡಬೇಕು. ನೀವು ಬ್ರಹ್ಮಾಂಡ ದರ್ಶನ ಮಾಡಿದ್ದೀರಾ ಸರ್? ಯಾವ್ದಪ್ಪ? ಆದಿರಂಗ ಮತ್ತೆ ನಾವು ಹೊಸರು ಪ್ರಾಡಕ್ಟ್ ಕ್ಯಾಂಪೇನ್ ಪ್ಲಾನ್ ಮಾಡಿದ್ದೀವಿ ಅಲ್ವೇನಾ? ಆಗ ಹೋದಾಗ ಲಕ್ಷ್ಮೀ ಗೋಲ್ಡನ್ ಟೆಂಪಲ್ಗೆ ಹೋಗ್ಬಿಡೋಣ. ಹೆಂಗ್ ಮಾಡೋಣ ಅಂದ್ರೆ ಒಂದು ಶುಕ್ರವಾರ ಇಟ್ಕೊಳ್ಳೋಣ ಪ್ರಾಡಕ್ಟ್ ಕ್ಯಾಂಪೇನ್. ಸಾಯಂಕಾಲ ಕೆಲಸ ಮುಗಿಸ್ಬಿಟ್ಟು ಅಲ್ಲೆಲ್ಲ ಹಾಲ್ಟ್ ಆಗಿ ಶನಿವಾರ ಬೆಳಿಗ್ಗೆ ದೇವಸ್ಥಾನ ಮುಗಿಸ್ಕೊಂಡು ಬರೋಣ. ಒಂದೇ ಫಸ್ಟ್ ಎದುರುಗಡೆ ಇರೋ ದೇವಸ್ಥಾನ ಹೋಗ್ಬೇಕು ಸರ್. ಗೋಪುರ ನೋಡಿದಾಗ ಚೆನ್ನಾಗಿ ವೇಲೂರು ಅಲ್ಲ ಸರ್ ಗೋಲ್ಡನ್ ಟೆಂಪಲ್? ಯಾವ್ದ? ಬೇಲೂರು. ಇದ್ರಲ್ಲೇನಂದ್ರೆ ಸರ್ ಇಡೀ ನಮ್ಮ ಮಂಡ್ಯದಲ್ಲಿರೋ 50 ಹೆಸರು ಹೌದಾ? ಒಂದೊಂದು ಹೆಸರು ಕೇಳಿಸ್ಕಲ್. ಇಷ್ಟು ಮಾರ್ಕೆಟ್ ಮಾಡಿ ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವ್ನಿ, ಬಲ್ಮೂರಿ ಮೇಲ್ಕೋಟೆಲು ಲೆವೆಲ್ ಮಡ್ಗಿವ್ನಿ, ಚಿಕ್ಕ ಸಿಂಕೆರೆಲ್ಲ ಇಷ್ಟ ಆಗೋದ್ವಿ, ದೊಡ್ಡಾರಿ ಅಕ್ಕಪಕ್ಕ ಫೇಮಸ್ ಆಗೋದ್ವಿ. ನಮ್ಮ ಮೈಕ್ಲಾಗ್ಲೇ ಮಂಡ್ಯ ಬಿಟ್ಟು ಮುಂದಕ್ಕೆ ಹೋಗ್ಬಿಡೋರಪ್ಪ. ನಾವು ಮೈಸೂರಿಗೆ ಹೋಗಿ ತಲುಪಬೇಕು. ಅಲ್ಲೇ ಆಡಾಡಿ ನಮಗೂ ಸುಸ್ತಾಯ್ತು. ನಾವು ಲೆಫ್ಟಲ್ಲೇ ಬರ್ತಾ ಇದ್ದೀವಿ. ನೀನು ಅದು ಯಾವಾಗ ಆಡೋದು? ನಾವು ನಿಧಾನಕ್ಕೆ ಬರ್ತೀವಿ. ನೀನು ಒಳ್ಳೆ ಕತೆ ಕೊಡ್ರಿ ನಿಜವಾಗ. ಲೈವ್ ಲೊಕೇಶನ್ ಆದ್ರೂ ನೀವು ಕರೆಕ್ಟಾಗಿ ಇಟ್ಟು ಹೋಗ್ತಾನೆ ಕರೆಕ್ಟಾಗಿ. ಯಾವ ಗಾಡಿ ನಿಂದೇನ ಗಾಡಿ? ನಿಮ್ಮ ಮಾವಂದ? ಯಾವ ಗಾಡಿ ಅದು? i20 ವೈಟಾ? ಅದೇನಾ? ಕಾಣಿಸ್ತದೆ. ಪಾರ್ಕಿಂಗ್ ಲೈಟ್ ಹಾಕದ ಈಗ? ಅದೇನೆ ಕಾಣಿಸ್ತಿದೆ. ಹಿಂದೆ ಇದೆ ಬಿಡು. ನಿಮ್ಮ ಹಿಂದೆನೇ ಇದ್ದೀನಿ. ಅಲ್ಲೆಲ್ಲರೂ ಶರತ್ನ ಪಿಕ್ ಮಾಡ್ಬೇಕು ಕಣ. ಅಲ್ಲಿ ಯಾವ್ದಾದ್ರು ಅಂಗಡಿ ಟೀ ಅಂಗಡಿ ಇದ್ರೆ ಅಲ್ಲೆಲ್ಲರೂ ಹಾಕ್ಬೋದು. ಅಲ್ಲ ನಿಲ್ಸಲ್ಗಳಲ್ಲಿ. ಅಂತೂ ಮೈಸೂರು ಬಂದು ತಲುಪ್ದೋ ನೋಡ್ಕೊಳ್ರಿ. ಇವರೇ ಮಿಸ್ಟರ್ ಹಾಸನ, ಮಿಸ್ಟರ್ ಕುಣಗಲ್ಲು, ಮಿಸ್ಟರ್ ಮೈಸೂರು ಆ್ಯಂಡ್ ಯಲಹಂಕ. ಇವನೇನಪ್ಪ ಊರುಗಳ ಹೆಸರು ಹೇಳ್ತವನೇ ಅನ್ಕೊಂಬಿಟ್ರಿ. ಆ ಡಿಸ್ಟಿಕ್ನೆಲ್ಲ ಇವರೇ ಹ್ಯಾಂಡ್ಲ್ ಮಾಡ್ತಾ ಇರೋದು. ಅಂದರೆ ನಮ್ಮ ಕಂಪನಿಯ ರೆಪ್ರೆಸೆಂಟೇಟಿವ್ಸ್. ಅಲ್ಲಿಂದ ಲೈಟಾಗಿ ಒಂದು ಸ್ನ್ಯಾಕ್ಸ್ ಹಾಕ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಮಡಿಕೇರಿಗೆ. ಮತ್ತೆ ಆಡಾಡ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ ಆಗಿದ್ದು 11:11 ಗುರು. ಕತ್ಲಲ್ಲಿ ನಿಜ ಏನು ಕಾಣಿಸ್ತಾ ಇಲ್ಲ. ಏನಾಗಿದೆ ಬೆಳಗ್ಗೆ ನೋಡೋಣ. ಸೊ ಇದು ನಮ್ಮ ಸರ್ ಮನೆ. ಸೊ ಒಳಗಡೆ ಬಂದ್ವಿ, ನೋಡಿದ್ವಿ, ಹರಟೆ ಹೊಡೆದ್ವಿ. ಆ್ಯಕ್ಚುಲಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಹೋಮ್ ಸ್ಟೇ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಅಂದರೆ ಅವರ ಸ್ವಂತ ಮನೆಯನ್ನು. ಸೊ ಯಾರು ಬಂದಿರೋರು ಕೂಡ ಬಂದಿರ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ನಿಮ್ಗೆ ಆಮೇಲೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಫುಡ್ ಅವೈಲಿಟಿ ಕೂಡ ಇದೆ. ಸೊ ನಮ್ಮ ಏನು ಹೋಮ್ ಸ್ಟೇ ತೊಗೊಂಡಿದ್ವಿ ಅವರೇ ಪ್ರತಿಯೊಂದು ಫೆಸಿಲಿಟಿ ಮಾಡಿಕ್ಕಿದ್ರು. ಸೊ ಏನೇನು ಮಾಡಿದ್ದಾರೆ ನೋಡೋಣ ಬನ್ನಿ. ನಾನು ನೋಡ್ದಂಗೆ ಗುರು ಮನೆ ಮಾತ್ರ ಅಚ್ಚುಕಟ್ಟಾಗಿ ಇಟ್ಕೊಂಡವ್ರೆ. ಬಂದವ್ರನ್ನಂತೂ ಸಕ್ಕತ್ತಾಗಿ ನೋಡ್ಕೊತಾರೆ. ಒಳ್ಳೆ ಕೇರಿಂಗು, ಒಳ್ಳೆ ಟ್ರೀಟು, ಒಳ್ಳೆ ಫುಡ್ಡು, ಒಳ್ಳೆ ಟೇಸ್ಟು, ಎಲ್ಲದರಲ್ಲೂ ನಂಬರ್ 1 ಅಪ್ಪ. ನನ್ನಂಗೆ ಔಟ್ಸ್ಟ್ಯಾಂಡಿಂಗು. ನೋಡಿ ಫ್ರೆಂಡ್ಸ್, ಬೆಂಗಳೂರಿಂದ ಬರ್ತಾ ಇದ್ವಿ ಅಂದ ತಕ್ಷಣ ವೆಜ್ಗೆ ವೆಜ್ಜು, ನಾನ್ ವೆಜ್ಗೆ ನಾನ್ ವೆಜ್ಜು ಎಲ್ಲ ಫುಡ್ಡು ರೆಡಿ ಮಾಡಿಕ್ಕಿದ್ದಾರೆ.
ಟೇಸ್ಟ್ ಮಾತ್ರ ಅಲ್ಟಿಮೇಟು. ಸೊ ಟೋಟಲ್ ನಾವು 6 ಮೆಂಬರ್ಸ್ ಬಂದಿದ್ವಿ, ಎಲ್ರಿಗೂ ಊಟ ಆಗೋ ರೀತಿ ಮಾಡಿದರು. ಸೊ ಮಲ್ಗಿ ಬೆಳಗ್ಗೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮಡಿಕೇರಿ ಪ್ರದೇಶ ಮಲೆನಾಡು ಪ್ರದೇಶ ಅನ್ಬೋದು, ಏಕೆಂದರೆ ಮಳೆ ಬಂದು ನಿಂತಿತ್ತು. ಸೊ ಮಲಗಿದ್ದು 12 ಗಂಟೆ, ಎದ್ದಿದ್ದು 6 ಗಂಟೆ. ಈಚೆ ಬಂದು ನೋಡಿದ್ರೆ ನೀರೆಲ್ಲ ತೊಟ್ಟ ಅಂತ ತೊಟ್ಟಿಗ್ತೈತೆ. ಯಾವಾಗ ಮಳೆ ಬಂತೋ ಯಾವಾಗ ನಿಲ್ತೋ ಒಂದು ಕಾಣೆ. ನೋಡ್ಕೊಂಬರೋಣ ಬನ್ನಿ. ಸುತ್ತಮುತ್ತ ಡೆಕೋರೇಷನ್ಗೂ ಅಲಂಕಾರಕ್ಕೋ ಏನೋ ಒಟ್ನಲ್ಲಿ ಒಳ್ಳೊಳ್ಳೆ ಹೂವುಗಳು ಸಿಕ್ತು ಕಣ್ರಿ. ನನ್ನ ಕಂಡಿದ್ದನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಸಲ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಕಣ್ಣು ತುಂಬ್ಕೊತೀರ, ಅಷ್ಟು ಸಕ್ಕತ್ತಾಗಿ ಅಷ್ಟು ವೆರೈಟೀಸ್ ಆಫ್ ಹೂವುಗಳಿದೆ. ಇದನ್ನೆಲ್ಲ ನೋಡಿದಾಗ ಖುಷಿ ಎಷ್ಟಾಯ್ತೋ ಪ್ರಶ್ನೆನೂ ಹಾಗೆ ಹುಡ್ತು. ಇಲ್ಲಿ ನಾವು ಯಾರು ಚಂದ ಅಲ್ಲ ಕಣ್ರಿ, ನಿಸರ್ಗದ ಚಂದದ ಮುಂದೆ ನಾವು ಏನೇನೂ ಅಲ್ಲ ಅನ್ನೋದು ನನಗೆ ತಿಳಿ. ಇದು ಆ ಕ್ಷಣಕ್ಕೆ ಕಣ್ಣಿಗೆ ಕಂಡಿದ್ದಷ್ಟೇ, ಕಾಣದಿರೋದು ಇನ್ನೂ ತುಂಬ ಇದೆ ಅನಿಸುತ್ತೆ. ಸೊ ನೋಡ್ಕೊಂಬರೋಣ. ಎಷ್ಟು ಜನಕ್ಕೆ ನೆನಪಿದ್ಯಪ್ಪ ಈ ಅಂಡೆ ಒಲೆ ಬಿಸಿನೀರು. ಸೊ ಇದರಿಂದನೇ ಅನಿಸುತ್ತೆ ನಮಗೂ ಇವತ್ತು ಬಂದಿದ್ದು ಬಿಸಿನೀರು. ಸ್ನಾನ ಮಾಡಿದ್ವಿ, ಬೆಚ್ಚಗಿತ್ತು. ಸೊ ಹಿಂದ್ಗಡೆ ಇತ್ಲು ಅಂತ ಏನು ಕರಿತೀವಿ, ಇನ್ನೊಂದಷ್ಟು ಆಫ್ ಸೈಟ್ ಅಷ್ಟು ಜಾಗ ಇದೆ. ಆ ಜಾಗದಲ್ಲಿ ಒಂದಷ್ಟು ಗಿಡಗಳು ಹಾಕಿದ್ದಾರೆ, ಒಂದಷ್ಟು ಬಾಳೆಹಣ್ಣು ಮರಗಳು ಹಾಕಿದ್ದಾರೆ, ಚೆನ್ನಾಗಿದೆ. ಸೊ ನಮ್ಮ ಊರಿನಲ್ಲೂ ನಾವು ಹೀಗೆ ಮಾಡೋದು. ನಮ್ಮ ತಂದೆಯವರು ತುಂಬ ಥರ ವೆರೈಟೀಸ್ ಗಿಡಗಳಾಗಲಿ ಮರಗಳಾಗಲಿ ಹಾಕಿದ್ದಾರೆ. ಸೊ ಈ ಥರ ನಾವು ಪೋಷಣೆ ಮಾಡಬೇಕು. ನಮ್ಮ ಜಾಗಕ್ಕೆ ನಮ್ಮದೇ ಆದ ಒಂದು ಫಲ ನಾವು ತೊಗೊಂಡೋದಾಗ ನಮಗೆ ಖುಷಿ ಸಿಗುತ್ತೆ. ಸೊ ನಾವು ಇಲ್ಲಿಂದ ಬೆಂಗಳೂರಿಗೆ ಏನೇನು ತೊಗೊಂಡೋಗ್ತೀವಿ ನೋಡೋಣ. ಹಂಗೆ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ರೋಡ್ ಸೈಡ್ ಬಂದೆ. ನೋಡ್ರಿ ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಕೇರಳ ಮೂವಿ, ಮಲೆನಾಡು ಮೂವಿಗಳೆಲ್ಲ ನೆನಪಾಗೋಯ್ತು. ಮಲಯಾಳೀಸ್ ಮೂವೀಸ್ ನೋಡ್ತಾ ಇರ್ತೀವಿ ನಾನು ನಮ್ಮ ಅಣ್ಣ ಸಂಡೇ ಹೊತ್ತು. ಸೊ ಈ ಜಾಗ ಏನಾದರೂ ನಮ್ಮ ಡೈರೆಕ್ಟರ್ ನಿಖಿಲ್ ಅವ್ರು ಏನಾದ್ರು ನೋಡ್ಬಿಟ್ಟಿದ್ರೆ ಒಂದೊಳ್ಳೆ ಸ್ಕ್ರಿಪ್ಟ್ ಬರೆದು ಒಂದೊಳ್ಳೆ ಶೂಟ್ ಮಾಡಿಬಿಡ್ತಾ ಇದ್ವಿ ಶಾರ್ಟ್ ಮೂವಿನ 100%. ಏಕೆಂದರೆ ಲೊಕೇಶನ್ ಹಂಗಿದೆ ಕಣ್ರಿ. ಒಳ್ಳೆ ಮನೆ, ಆ ಪಾಚಿ ಕಟ್ಟಿರೋ ಮರಗಳು, ಆ ಸಂಧಿ ರೋಡು, ನಿಜ ಒಳ್ಳೊಳ್ಳೆ ಸ್ಟೋರಿಗಳು ತಲೆಯಲ್ಲಿ ಬರ್ತಾ ಇದೆ. ಸೊ ಇನ್ನೊಂದ್ಸರಿ ಸರ್ನ ಕೇಳಿಕೊಂಡು ಒನ್ ಡೇ ಬಂದು ಶೂಟ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ. ಎಲ್ಲ ಮನೆಗಳಲ್ಲೂ ನೋಡಿ ಅವ್ರವ್ರದ್ದೇ ಸ್ವಂತ ಮರಗಳು ಗಿಡಗಳು ಹಾಕ್ಕೊಂಡಿದ್ದಾರೆ. ಚೇಪೆಕಾಯಿ, ಸಣ್ಣ ಪುಟ್ಟ ಅದು ಎಲ್ಲ. ತೆಂಗಿನ ಮರ ನೋಡಿ ಇಲ್ಲೊಂದು ಸಖತ್ತಾಗಿದೆ. ಬರೀ ಒಂದೇ ಒಂದು ಕಾಯಿ ಬಿಟ್ಟೈತೆ ಗುರು. ಇದು ಯಾವ ಥರ ತೆಂಗಿನಕಾಯಿ ಅಂತ ಗೊತ್ತಿಲ್ಲ. ರೋಡೆಲ್ಲ ರೌಂಡ್ ಹಾಕ್ಕೊಂಡು ಬರೋ ಅಷ್ಟೊತ್ತಿಗೆ ಹುಡುಗರು ರೆಡಿ ಆಗಿದ್ರು ಸ್ನಾನ ಮಾಡಿ. ಸೊ ಮೊದಲನೇ ಪೂಜೆ ಗಣೇಶಂಗೆ ಅಂತಾರಲ್ಲ, ಸೊ ಮೊದಲನೇ ಭೇಟಿ ಕೂಡ ಗಣೇಶನ ಮಾಡಿ ಆಮೇಲೆ ಗಿಪ್ಪು ಎಲ್ಲ ನೋಡ್ಕೊಂಬರೋಣ ಅಂತ ಫಸ್ಟ್ ಕರ್ಕೊಂಡು ಹೋಗಿದ್ದು ಗಣಪತಿ ಟೆಂಪಲ್ಗೆ. ಸೊ ಸುಂದರವಾಗೈತೆ ನೋಡ್ರಿ. ಅಕ್ಕಪಕ್ಕದ ವಾತಾವರಣದ ಮಧ್ಯ ಗಣಪತಿ ಕುಂತಿರೋದನ್ನ ನೋಡಿದ್ರೆ ನಿಜ ಕೈ ಮುಗಿಬೇಕು ಅನ್ಸುತ್ತೆ. ಬನ್ನಿ ಒಳಗೋಗಿ ಬರೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾಯೇಶು ಸರ್ವದ. ತಂದೆ ಗಣೇಶ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಸುತ್ತ ಕಟ್ಟೆ ಇದೆ, ಮಧ್ಯದಲ್ಲಿ ಟೆಂಪಲ್ ಇದೆ. ಮಳೆ ಬಂದರೂ ಕೂಡ ಅಲ್ಲೇ ಹರಿದೋಗುತ್ತೆ. ಸೊ ಇದು ನೋಡ್ತಾ ಇದ್ರೆ ಮುಗುಳನಾಗೆ ಮೂವಿಲಿ ಯಾವುದೋ ಒಂದು ಟೆಂಪಲ್ ಬರುತ್ತಲ್ಲ, ಅದು ನೆನಪಾಗ್ತಾ ಇದೆ. ಸಕ್ಕತ್ತಾಗಿದೆ ಕಣ್ರಿ, ನೋಡೋಕ್ಕೆ ಚಂದ. ಹಾಗೆ ಟೆಂಪಲಿಂದ ಆಚೆ ಬಂದೆ. ಎದುರುಗಡೆನೆ ಚರ್ಚ್ ಇದೆ. ನಮಗೆ ಬೆಳಗ್ಗೆ 5 ಗಂಟೆಗೆ ಎಬ್ಸಿದ್ದು ಇಲ್ಲೇ ಒಂದು ಅಲ್ಲ ಅಂತ ಕೂಗಿ. ಸೊ ಇಂದು ಗಣಪತಿ ಟೆಂಪಲ್ ಇದೆ. ಸೊ ಈ ಮೂರು ನೋಡಿದಾಗ ಆ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲೂ ಇಲ್ಲ, ಇಲ್ಲೇ ಇದೆ ಅನಿಸ್ತಾ ಇದೆ. ಸೊ ನಮ್ಮನ್ನ ಕೇರ್ ಮಾಡ್ತಾ ಇರೋರು ಇವರೇ. ನಾವಿರೋಂಥ ಜಾಗದ ಪಕ್ಕದ ಮನೆಯಲ್ಲೇ ಇವ್ರಿರೋದು. ಇವ್ರದ್ದು 2 ರಿಂದ 3 ಹೋಮ್ ಸ್ಟೇಗಳಿದೆ. ಒಳ್ಳೊಳ್ಳೆ ಪಾಯಿಂಟ್ಗಳಲ್ಲಿ, ಒಳ್ಳೊಳ್ಳೆ ಪಾಯಿಂಟ್ ಆಫ್ ವ್ಯೂಗಳಲ್ಲಿ ಹೋಮ್ ಸ್ಟೇಗಳಿದೆ. ಇವ್ರನ್ನ ಡೀಟೇಲ್ಸ್ನ ನಾನು ನಿಮಗೆ ಕೆಳಗಡೆ ಹಾಕಿರ್ತೀನಿ. ಸೊ ಪಕ್ಕದಲ್ಲೇ ಇದ್ದಿದ್ದರಿಂದ ಅವರು ಮನೆಗೆ ಬನ್ನಿ ಅಂತ ಕರೆದು ಬೆಳಗಿನ ಜಾವದ ಊಟನ ರೆಡಿ ಮಾಡಿದರು. ಅವ್ರ ಕೇರಿಂಗು ಸರ್ವಿಸ್ ನೋಡೋ ನಂಗೆ ತುಂಬ ಖುಷಿಯಾಗೋಯ್ತು. ಸೊ ನೀವು ಕೂಡ ಬರೋದಕ್ಕಿಂತ ಮುಂಚೆ ನೀವೇನು ಬೇಕು, ಏನು ತಿಂತೀರಾ, ಎಲ್ಲಿಂದ ಬರ್ತಾಯಿದ್ದೀರಾ, ಎಷ್ಟು ಜನ ಬರ್ತಾಯಿರ ಅಂತ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ಪ್ರತಿಯೊಂದು ಸರ್ವಿಸ್ ಕೂಡ ಅವ್ರು 100% ಕೊಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಯೂಟ್ಯೂಬಲ್ಲಿ ನಮ್ಮದೊಂದು ಮೇಲ್ಗಡೆ ಒಂದು ರೂಮ್ ಒಂದು ಬ್ಲಾಗ್ ಮಾಡಿ ಹಾಕ್ಬಿಡಿ. ಅದಕ್ಕೆ ಎಲ್ಲ ಎದ್ದು ತೆಗೆದಿದ್ದಲ್ಲ ಫುಲ್ಲು ಫೋಟೋಸ್ ಎಲ್ಲ ವಿಡಿಯೋ ಮೇಲ್ಗಡೆ ರೂಮ್ಸ್ ಓಪನ್ ಮೇಲ್ಗಡೆ 3 ರೂಮ್ಸ್. ಸೊ ನಾವಿರೋ ಪಕ್ಕದ ಬಿಲ್ಡಿಂಗೇ ಇದು. ಸೊ ಇಲ್ಲಿ ಹೋಮ್ ಸ್ಟೇ ಆಗಿ ಮಾಡಿದ್ದಾರೆ. ಇಲ್ಲಿ 3 ರೂಮ್ಸ್ ಇದೆ, ಮೇಲ್ಗಡೆನೂ ಚೆನ್ನಾಗಿದೆ. ಟೋಟಲ್ ಇವರು 11 ರಿಂದ 12 ರೂಮ್ಸ್ಗಳಿದೆ ಬೇರೆ ಬೇರೆ ಕಡೆ. ಸೊ ನೀವು ಎಲ್ಲಿ ನಿಯರ್ ಇದೆ ಅಲ್ಲಿ ಅವರು ಕೊಡ್ತಾರೆ. ಸರ್ವಿಸ್ ಕೂಡ ಚೆನ್ನಾಗಿದೆ. ಸೊ ನೀವು ಈಗ ನೋಡ್ತಾ ಇರ್ಬೋದು, ಈಚೆ ಕಡೆ ಕೂತು ಮಾತಾಡೋದಕ್ಕೆ ಜಾಗ, ಡೈನಿಂಗ್ ಟೇಬಲ್ ಆಗಿರ್ಬೋದು. ರೂಮ್ ಒಳಗಡೆ ಕೂಡ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ. ಆ್ಯಕ್ಚುಲಿ ಇವರು ಸಜೆಸ್ಟ್ ಮಾಡ್ತಾ ಇರೋದು ಕಪಲ್ಸ್ಗಳಿಗೆ
ಅದರ್ವೈಸ್ ಒಳ್ಳೆ ಫ್ಯಾಮಿಲಿಯವ್ರಿಗೆ ಮಾತ್ರ. ಏಕೆಂದರೆ ಮನುಷ್ಯರು ಅದೇ ರೀತಿ ಇದ್ದಾರೆ, ಸಾಫ್ಟು. ಆ ರೋಡು ಆಗಲಿ ಸುತ್ತಮುತ್ತ ವಾತಾವರಣ ಕೂಡ ಅದೇ ರೀತಿ ಇದೆ. ಸೊ ಜಾಲಿ ಮಾಡಬೇಕು ಅಂತಂದರೆ ನಿಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಫ್ಯಾಮಿಲಿ ನೀಟ್ನಾಗಿ ಇದ್ದು ಹೋಗಬೇಕು ಅಂತ ಯಾರು ಅಂದರೆ ಇಲ್ಲಿಗೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವ್ರ ಹೆಸರು ಸಿಜು ಅಂತ ಅಂದ್ಬಿಟ್ಟು, ಇವ್ರ ನಂಬರ್ ಕೂಡ ನಾನು ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಪ್ರತಿಯೊಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರದ್ದೇ ಇನೋವಾ ಕಾರ್ ಇದೆ, ಬೇರೆ ಬೇರೆ ಕಾರ್ ಇದೆ. ಸೊ ಅಕ್ಕಪಕ್ಕ ಏನೇನು ವ್ಯೂ ಪಾಯಿಂಟ್ಗಳಿದೆ ಪ್ರತಿಯೊಂದು ಇವರೇ ತೋರಿಸ್ತಾರೆ. ಕಂಪ್ಲೀಟ್ ಸರ್ವಿಸ್ ಸರ್, ಏನೇನಿದೆ ಇವ್ರು ನೋಡ್ಕೊತಾರೆ, ತಲೆ ಕೆಡಿಸ್ಕೊಂಬಿಡಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಮಡಿಕೇರಿಯಲ್ಲಿ ಜಿಗಣೆ ಕಾಟ ಅಂತ ಫುಲ್ ಕವರ್ ಮಾಡಿಕೊಂಡು ಬಂದೋಬಸ್ತಾಗಿ ಬರ್ತಾ ಇದ್ದಾರೆ. ಅವುಗಳು ನೋಡಿದ್ರೆ ಚಪ್ಲಿಲೇ ಇದ್ದೀವಿ. ಡ್ಯಾನ್ಸ್ಗೂ ಹಂಗೆ ಒಳಗಡೆನೆ ಕಟ್ತೀರಾ? ಜಾರ್ ಕಡಲ್ಲ ಅಂತ ಶೂ ನಾವು ಕಟ್ಟೋದಂಗೆ, ಯಾಕೆಂದ್ರೆ ಆಗಲೇ ಮಳೆ ಸ್ಟಾರ್ಟ್ ಆಯಿತು. ನಾವೇ ಕಾಣಿಸ್ತೀವಲ್ಲ. ಬನ್ನಿ ಬನ್ನಿ ಕಾಣಿಸ್ರಿ. ನೋಡಿ ಇವ್ರ ಹೆಸರು ಅದು ಅಂತ, ಗೂಗ್ಲಿ ಪಿಕ್ಚರಲ್ಲಿ ಬರ್ತಾರಲ್ಲ. ಆದರೆ ಇನ್ನೂ ಆ ರೇಂಜ್ಗೆ ಬೆಳೆದಿಲ್ಲ. ಇವರು ಲೈಫಲ್ಲಿ ಒಬ್ಬರು ಯಾರೋ ಹೆಸರೇನು, ಸ್ಫೂರ್ತಿನ? ಪಲ್ಲವಿ, ಸ್ಫೂರ್ತಿ ಇಲ್ಲ. ಪಲ್ಲವಿ ಅಲ್ಲ, ನಮ್ಮ ಲೈಫ್ಗೆ ಸ್ಫೂರ್ತಿ ಬೇಡ, ಪಲ್ಲವಿ ಸಾಕು. ಇವಳು ಗೊತ್ತಾಳಲ್ಲಪ್ಪ, ಶರತ್ ಜೊತೆ. ಶರತ್ ಎದೋಳಿ ಶರತ್ ಅಂತ ಎಬ್ಬಿಸ್ಬಿಟ್ಟು ಅವಳು ಎಲ್ಲೋ ಹೋಗ್ಬಿಡ್ತಾನೆ. ಅವಳ ಹೆಸರು ನಮಸ್ತೆ ಫ್ರೆಂಡ್ಸ್. ಈಗ ನಾವು ಹೋಗ್ತಾ ಇರೋ ಜಾಗ ಯಾವುದಪ್ಪ ಅಂದರೆ ನಮ್ಮ ಶರತ್ ಅವರು ಹೇಳ್ತಾರೆ. ಕೂರ್ಗನ್ನ ರೌಂಡ್ ಹಾಕೋಕೆ ಹೋಗ್ತಿದ್ದೀವಿ. ಕೂರ್ಗನ್ನ ರೌಂಡ್ ಹಾಕಕ್ಕ? ಕೂರ್ಗ್ ಅಂದ್ರೆ ಶಾರ್ಟ್ ಫಾರ್ಮ್, ಮುಗ್ದೋಯ್ತು, ಇಡೀ ಮಡಿಕೇರಿ ಕವರ್ ಆದಂಗೆ ಆಗುತ್ತೆ. ಕೂರ್ಗ್ ಅಂದ್ಬಿಟ್ರೆ 4-5 ಪ್ಲೇಸ್ನ ಸೇರಿ ಇಲ್ಲಿ ಕೂರ್ಗ್ ಅಂತ ಕರೀತಾರಂತ. ಇಲ್ಲ, ಎಲ್ಲಿಗೆ overall ಹೋಗ್ತೀವಿ? ಕೂರ್ಗ್ ಅಂದ್ರೆ ಅಪ್ ಟು ಏನೋ ಪಿರಿಯಾಪಟ್ಟಣದಿಂದ ಆಚೆಯಿಂದ ಫುಲ್ ಕೂರ್ಗ್ ಬರುತ್ತೆ ಮಡಿಕೇರಿವರೆಗೂ. ಸೊ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ, ಪ್ರತಿಯೊಂದು ಅಪ್ಡೇಟ್ ಜೊತೆ ಬರ್ತಾರಣ, Update ಜೊತೆ ನೋಡ್ತಾ ಇರಿ. ವೆಯ್ಟ್ ಆ್ಯಂಡ್ ವಾಚ್. ಒಂದು ಇಂಡೋ ಸೀರೀಸ್ ಇರ್ತದೆ, ಸಣ್ಣ ಇದೆ. ಈಗ ಸುಂಟಿಗೆ ಬಲ್ಲ ಹೋಗೋಣ, ಅರಂಗಿ ಬಲ್ಲ ಹೋಗೋಣ. ಯಾಕೆ ಅಲ್ಲಿಂದ ಕಾಲು ಬಿಡ್ಬೋದಾಯ್ತು. ಈಗ ನೆಮ್ಮದಿಯ ಹುಡುಕಾಟದ ಕಡೆಗೆ ಅರಂಗಿ ಮಾಧವಪುರ ಮಾಧವರದ ಸಾಂಗ್ ಕೊಡಿರೋ ಸಾಂಗ್ ಮುಂಗಾರು ಮಳೆಯೇ ಹಾಕಾಕ ಶುರು ಮಾಡಿ ಅಂತ ಈ ಮನೆ ಇದರಲ್ಲಿ ಸಾಯಂಕಾಲ ಬರೋಣ. ಸಾಯಂಕಾಲ ಇಲ್ಲ ನಾಳೆ ಬೆಳಿಗ್ಗೆ ಯಾವ್ದು ಹೆಸರು ಅದು? ಆಯ್ತಾ ಕೂರ್ಗ್ ಇಲ್ಲ ಎಷ್ಟು ಕೇಳಬೇಕಿತ್ತು, ಬಟ್ ಕಾಲ್ ಆಯತನ ಕೂರ್ಗು ನಾವು ಇವಾಗ ಪುಷ್ಪಗಿರಿಗೆ ಹೋಗ್ತೀವಿ. ಅಲ್ಲಿ ಪುಷ್ಪಗಿರಿ ಬೆಟ್ಟದಿಂದ ಒಂದು 5 ಕಿಲೋಮೀಟರ್ ಹಿಂದೆ ಸಿಗುತ್ತೆ. ಅದೆಲ್ಲ ಭಯಾನಕ ಲೊಕೇಶನ್ಸ್. ನೋಡ್ರಪ್ಪ, ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟು ಮೆಣಸು, ಅಂದರೆ ಪೆಪ್ಪರ್ ಬೆಳೆಗಳು. ಇವ್ರೂರಲ್ಲಿ ಈ ಗಣೇಶ್ ಕ್ಯಾಂಟೀನ್ ಅನ್ನೋದು ತುಂಬ ಫೇಮಸ್ ಅಂತೆ. ಬನ್ನಿ ನಾವು ಟೇಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ನೋಡಿ, ಇದರಲ್ಲೇ ಟೆಸ್ಟ್ ಮಾಡಿ. ಪ್ರಕಾಶ್ ಅಣ್ಣ ಅಂತ ಕಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೆಂಗಿದೆ, ಏನಿದು? ಇದು ಖಾರ ರೋಟಿ ಅಂತ ಸ್ಪೆಷಲ್. ನೋಡ್ರಪ್ಪ, ಇದ್ರ ಹೆಸರು ಖಾರ ರೊಟ್ಟಿ ಅಂತ. ಯಾರು ತಿಂದಿರೋರು ಇದ್ರೆ ಕಮೆಂಟ್ ಹಾಕಿ. ಆ್ಯಕ್ಚುಲಾಗಿ ಹಸ್ಕೊಂಬಂದಿರೋ 2-3 ತಿನ್ಬೋದಾಗಿತ್ತು. ಆಲ್ರೆಡಿ ನಾವು ಫುಲ್ಲು ಸೋಲ್ಡ್ ಔಟ್ ಆಗಿ ಬಂದಿದ್ದೀವಿ ತಿಂದು. ಸೊ ಒಂದೊಂದಕ್ಕೆ ಸಾಕಾಗೋದು. ಒಳಗೆ ಬಿಡ್ಬೇಕು ಏನಂದ್ರೆ ನೋಡಿ, ಬೆಳಗ್ಗೆ ಹೇಳಿದ್ನಲ್ಲ, 5 ನಿಮಿಷಕ್ಕೆ ಮುಂಚೆ ಮಳೆ ಇತ್ತು, ಕಾರಲ್ಲಿ ಬತ್ತಾ, ಆಗಲೇ ಬಿಸಿಲು ಸ್ಟಾರ್ಟ್ ಆಯ್ತೈತೆ. ಒಂಥರ ವೆದರ್ ಅಪ್ಪು. ಸೊ ಒಳ್ಳೆ ಮುಂಗಾರು ಮಳೆ ಸಾಂಗ್ ಹಾಕ್ಕೊಂಡು ಅಲ್ಲಿಂದ ಮುಂದಕ್ಕೊಂಡ್ವಿ. ಸೊ ಸಾಂಗೇ ಆಗ್ತಾಯಿದ್ದೆ, ಕಾಪಿರೇಟ್ ಆಗಿ ಚಾನಲ್ಗೆ ಏನು ಇಶ್ಯೂ ಆಗಬಾರ್ದು ಅಂದ್ಬಿಟ್ಟು ಅದನ್ನ ಕಟ್ ಮಾಡಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ಆರಂಗಿ ವಾಟ್ರು, ಬ್ಯಾಕ್ ವಾಟ್ರ್ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋದ್ವಿ.
ಸೊ ನೀವು ನೋಡ್ತಾ ಇರ್ಬೋದು ಈಗ ಏನು ಕಾಣಿಸ್ತಾ ಇದೆ ಅದು ಪೂರ್ತಿ ಆರಂಗಿ ವಾಟರ್ ಅಂತ. ಸೊ ಈ ಕಡೆ ಇರೋರಿಗೆ ಗೊತ್ತಿರುತ್ತೆ ಆರಂಗಿ ಡ್ಯಾಮ್ ಅಂದರೆ ಯಾವುದು ಅಂದ್ಬಿಟ್ಟು. ಸೊ ನಮಗೆ KRS ಬಿಟ್ಟು ಗೊತ್ತಿಲ್ಲ. ಅದು ಬಿಟ್ಟರೆ ನಾವು ಮಾಗಡಿ ರೋಡ್ ಹತ್ರ ಓಡಾಡಿರೋದಷ್ಟೇ, ತಿಪ್ಪಗುಂಡಳ್ಳಿ ಡ್ಯಾಮ್ ಹತ್ರ. ಆ್ಯಕ್ಚುಲಿ ನಾನು ಅಂದ್ಕೊಂಡಂಗೆ ಡ್ಯಾಮ್ ಅಂದರೆ ಇನ್ನೂ ನೀರು ಇರಬೇಕಾಗಿತ್ತು. ಸೊ ಇದು ಇನ್ನೂ ಕಮ್ಮಿನೇ ಇದೆ, ಮಳೆ ಕಮ್ಮಿ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ. ಹಿಮಾವನ್ ಗೋಪಾಲ ಸ್ವಾಮಿ ಬೆಟ್ಟ ನೋಡ್ದಂಗೆ ಆಯಿತು ಗುರುವೆ. ಫುಲ್ಲು ಅಂದರೆ 10 ನಿಮಿಷದ ಮುಂಚೆ ಬಿಸಿಲಿತ್ತು, ಆಗಲೇ ಮೋಡ ಮಳೆ ಹಿಮ ಬೀಳ್ತಾ ಇರೋದು ಪ್ರತಿಯೊಂದು ಎಷ್ಟು ಸಖತ್ತಾಗಿದೆ ಅಂದರೆ ವೆದರು ಸೂಪರಾಗಿದೆ. ಅಲ್ಲದೆ ಅಕ್ಕಪಕ್ಕ ಪೂರ್ತಿ ಬರೀ ಮೆಣಸು, ಅದು ಬಿಟ್ಟರೆ ಎಲೆ, ಅದು ಬಿಟ್ಟರೆ ಬರೀ ಕಾಫಿ ಬೆಳೆದಿರೋದು ಸಖತ್ತಾಗಿದೆ. ವೆದರ್ ಅಂತೂ ಸೂಪರು, ಅಲ್ಟಿಮೇಟ್ ಗುರು. ಅದನ್ನ ಎಡಿಟ್ ಮಾಡಿ ಫಾಕ್ಸ್ ಮಾಡ್ಬಿಡಿ ಅದನ್ನ. ಏನೋ ಹುಡುಕ್ತಾ ಇದೆ ಅನ್ಸುತ್ತೆ. ಇಲ್ಲ ಇಲ್ಲ ಆಗುತ್ತೆ, ಭಯ ಅದಕ್ಕೆ. ಸವಿಯನ್ನ ಸವಿದವನೇ ಬಲ್ಲ ಅಂತಾರಲ್ಲ ಹಂಗೆ. ಸೊ ಇಲ್ಲಿ ನಾನು ನಿಮ್ಗೆ ಏನೇ ತೋರಿಸ್ತಾ ಇರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು ನನಗೆ ಮಾತ್ರ. ಸೊ ನೀವು ಬರಬೇಕು ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಿಜವಾಗ್ಲೂ ಕಪಲ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಬನ್ನಿ, ಸಾಕಾದಾಗ ಎಂಜಾಯ್ ಮಾಡ್ಬೋದು ಕಣ್ರಿ ನಿಜ. ಅಲ್ಲಿಂದ ಮುಂದಿನ ನಮ್ಮ ನಡಿಗೆ ಪುಷ್ಪಗಿರಿ ಹಿಲ್ಸ್ನ ಕಡೆಗೆ. ಟ್ರಾವೆಲ್ ಎಷ್ಟು ಚೆನ್ನಾಗಿತ್ತೋ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿತ್ತು ಕಣ್ರಿ. ಅಕಸ್ಮಾತ್ ಏನಾದ್ರು ಕ್ಯಾಮ್ರಾ ತಂದಿದ್ರೆ ನಿಜ ಎಷ್ಟು ಫೋಟೋ ಹೊಡ್ಕೊತಾ ಇದ್ನೋ ಗೊತ್ತಿಲ್ಲ. ಸೊ ಇರೋ ಒಂದು ಮೊಬೈಲ್ನಲ್ಲೇ ಅಷ್ಟೇ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀನಿ. ಬೆಂಗಳೂರು ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ಗಾಡಿಗಳು ಹೊಗೆ ಕೊಡೋದು ನನಗೆ, ಇಲ್ಲಿ ಇಂಥ ಶೀತ ಗಾಳಿ ಕುಡಿದು ಇಡೀ ಬಾಡಿನೇ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಅಪ್ಪ. ಅದೇ ಪುಷ್ಪಗಿರಿ ಪಕ್ಕದಲ್ಲಿ ಟೆಂಪಲ್ ಇತ್ತು. ಸೊ ಟೆಂಪಲ್ಗೆ ಬಂದ್ವಿ. ಸೊ ಏನು ಶೀತ ಗಾಳಿ ನೀವು ಕೇಳಿಸ್ಕೊತಾ ಇದ್ದೀರಾ, ತಣ್ಣನೆ ತಂಪಾದ ಗಾಳಿ. ಆಹಾ ವಾರೇ ವಾ ಸೂಪರ್ ಕಣ್ರಿ. ನಮ್ಮ ಹುಡುಗ ಏನು ಫುಲ್ ಕವರ್ ಮಾಡ್ಕೊಂಡಿದ್ದ ಜಿಗ್ನೆ ಕಚ್ಚಬಾರ್ದು ಅಂತ, ಯಾವ ಗ್ಯಾಪಲ್ಲಿ ಅವ್ನಿಗೆ ಕಚ್ಚೈತ ಗೊತ್ತಿಲ್ಲ. ಯಾರು ಕವರ್ ಮಾಡ್ಕೊಂಡಿದ್ರು ಅವ್ನಿಗೆ ಕಚ್ಚೈತೆ. ಇದೆಯಲ್ಲ ಬ್ಲಡ್ ಕುಡಿದ್ಮೇಲೆ ಇಷ್ಟು ದಪ್ಪ ಬರುತ್ತೆ, ಅದೇ ಬಿಟ್ಟೋಗುತ್ತೆ. ಯೋಗೇಶ್ ಪೂರ್ವಾಷಾಢ ನಕ್ಷತ್ರ. ಯೋಗೇಶ್ ನಾಮಧೇಯಸ್ಯ ಪ್ರಕೃಷ್ಣ ನಕ್ಷತ್ರೋದ್ಭವ. ಜವರೇಗೌಡ ನಾಮಧೇಯಸ್ಯ ಚಂದ್ರಮ್ಮ ನಾಮಧೇಯಸ್ಯ ಕವಿತಾ ನಾಮಧೇಯಸ್ಯ ಸಹ ಕುಟುಂಬಾನಾಂ. ಓಂ ಶಿವಾಯ ನಮಃ, ಓಂ ಈಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಉಗ್ರಾಯ ನಮಃ.
ಪುಷ್ಪಗಿರಿ ನಾವೀಗ ಅಮೆಝಾನ್ ಫಾರೆಸ್ಟ್ ಸೆಂಟರ್ಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಅಕ್ಕಿ ಬಿಕ್ಕಿ ಟ್ರೈಬ್. ಆ್ಯಕ್ಚುಲಿ ಯಾವುದೇ ಮಳೆ ಬರದೆ ಸಪೋರ್ಟ್ ಮಾಡಿಕೊಡ್ತು, ಒಳ್ಳೆ ವೆದರು ಬೆಟ್ಟ ಹತ್ತೋದಕ್ಕೆ. ಸೊ ಏನೇನು ಸ್ಟಾಮಿನಾ ಇತ್ತು ತೊಡೆಯಲ್ಲಿ ಅದೆಲ್ಲ ಇದು ಮಾಡಿ ಬೆಟ್ಟ ಹತ್ತಿದ್ವಿ. ಸೊ ಫೈನಲಿ ಬೆಟ್ಟ ಹತ್ತಿ ರೀಚ್ ಆದಾಗ ನಮಗೆ ಕಂಡ ಸೌಂದರ್ಯ ಇದೆ ನೋಡಿ. ವೆಲ್ಕಮ್ ಏನು ಬೇಡ ಸರ್, ಎಲ್ಲಿಗೆ ಬಂದಿದ್ದೀವಿ ನಾವು? ನಿಮ್ಮೂರು ವಿಶೇಷ ಏನು ಹೇಳಿ ಸರ್. ಹಾಂ ಸರ್ ಹೇಳಿ, ಆ್ಯಕ್ಷನ್. ಆತ್ಮೀಯರೇ, ನಾವಿವತ್ತು ಬಂದಿದ್ದೀವಿ ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಾರ್ಡರ್ ಆದಂಥ ಪುಷ್ಪಗಿರಿ ಬೆಟ್ಟಕ್ಕೆ. ಈ ಪುಷ್ಪಗಿರಿ ಬೆಟ್ಟ ಏನಂದರೆ ವಿಶೇಷ ಏನಂದರೆ ಇಲ್ಲಿ ಶಾಂತಮಲ್ಲಿಕಾರ್ಜುನ ಸ್ವಾಮಿ ದೇವರು ಒಂದು 500 ವರ್ಷಗಳಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಸುತ್ತಮುತ್ತಲ ಬೆಟ್ಟದ ಮಧ್ಯದಲ್ಲಿ ನೆಲೆಸಿರ್ತಾರೆ. ಹಾಗೆ ಇಲ್ಲಿಂದ ನಾವು ನೇರವಾಗಿ ಈ ಬೆಟ್ಟವನ್ನು ದಾಟಿ ಏನು ಯೋಗೇಶ್ ಅವರು ತೋರಿಸ್ತಾ ಇದ್ದಾರೆ, ಆ ಬೆಟ್ಟವನ್ನು ದಾಟಿ ಆ ಕಡೆಗೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಖ್ಯಾತ ದೇವಾಲಯವಾದ ಸುಬ್ರಹ್ಮಣ್ಯಕ್ಕೆ ನಡೆದುಕೊಂಡು ಹೋಗುವಂಥ ದಾರಿ ಕೂಡ ಇದಾಗಿರುತ್ತೆ. ಅದಾದ ನಂತರ ನಮ್ಮ ಈ ಪುಷ್ಪಗಿರಿ ಬೆಟ್ಟದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಹಿಮಪಾತ. ಈ ಹಿಮ ನಿಮಗೆ 24 ಗಂಟೆಯೂ ಕೂಡ ಇದೇ ಥರ ಓಡಾಡ್ತಾ ಇರುತ್ತೆ. ಈ ಮಳೆಗಾಲದಲ್ಲಿ ಬಂದರೆ ನಿಮಗೆ ಅತ್ಯದ್ಭುತ ಪ್ರದರ್ಶನ, ಅತ್ಯದ್ಭುತ ಅನುಭವ ಇಲ್ಲಿ ಸಿಗುತ್ತದೆ. ಇದು ಕೊಡಗಿನ ಒಂದು ಬಹಳ ದೊಡ್ಡ ವಿಶೇಷ. ಆತ್ಮೀಯ ತಾವೆಲ್ಲರೂ ಇಲ್ಲಿಗೆ ಆಗಮಿಸಿ ಈ ಶಾಂತಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಒಂದು ದರ್ಶನ ಪಡೆದು ಈ ಪುಷ್ಪಗಿರಿ ಬೆಟ್ಟದಲ್ಲಿ ತಾವು ತಮ್ಮ ಒಂದು ಏನು ನಿತ್ಯ ಕಾರ್ಯದ ಒಂದು ಟೆನ್ಷನ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಕಳೆಯಲು ಇಲ್ಲಿಗೆ ಬರಬಹುದು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇದು ಒಳ್ಳೆ ನೆಮ್ಮದಿ ಪ್ಲೇಸ್ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಇದು ನೆಮ್ಮದಿ ಪ್ರದೇಶ. ಈಗ ನಾವು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದರೂ ಕೂಡ ನಾವು ಇಲ್ಲಿ ಬಹಳ ಶಾಂತವಾಗಿದ್ದೇವೆ. ಮತ್ತೆ ನಾವು ಬೆಂಗಳೂರಿಗೆ ಹೋದರೆ ಅದೇ ರೊಟೀನ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಬಹಳ ಶಾಂತ. ಈ ಗಾಳಿ ಯಾವುದೇ ಕಾಯಿಲೆ ಬರತಕ್ಕಂತಹ ಗಾಳಿ ಇಲ್ಲ. ಇಲ್ಲಿ ಬಹಳ ಒಂದು ಶುದ್ಧವಾದ ಗಾಳಿ ನಮಗೆ ಸಿಗ್ತಾ ಇದೆ. ಪ್ರಕೃತಿಗಳ ಮಧ್ಯದಲ್ಲಿ ನಾವು ನಿಂತಿದ್ದೇವೆ ಈಗ. ಸೊ ಗೈಸ್, ನಿಮ್ಮ ಅಭಿಪ್ರಾಯ ಏನು? ಹೆಂಗಿದೆ ಪ್ಲೇಸ್? ಬರ್ಬೋದಾ ಜನ? ಇಲ್ಲೆಲ್ಲ ಬರಕ್ಕಾಗಲ್ಲ ಬಿಡಿ ಜನಕ್ಕೆ. ಏಕೆ ಏನು ಹಿಂಗೆ ಅಂದ್ಬಿಡ್ರಿ? ಓನ್ಲಿ ಪಬ್ ಪಾರ್ಟಿ. ಹಾಂ, ಸೊ ವೀಕೆಂಡ್ ಪಬ್ಬು ಪಾರ್ಟಿ ಬದಲು ಇಂಥದ್ದೊಂದು ಪ್ಲೇಸಿಗೆ ಬಂದರೆ ಹೇಗಿರುತ್ತೆ? ಶೇಕ್ ಆಗ್ತಿರ್ಬೇಕು. ಹಾಂ ಸರ್, ನೀವು ಕುತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಿಂಗಿಡೀನಿ. ಬನ್ನಿ ಅಭಿಜಿತ್ ಅವರ. ಇಂದು ಆನಂದ ನಾ ತಾಳಲಾರೆ, ಹೆಂಗಾರು ಇರಲಿ ಹಂಗೆ ತೆಗಿಬೇಕು. ನೀನೇನೆ ಅಂದರು, ನೀ ನನ್ನ ಕೊಂದರು, ಈ ಪ್ರಾಣ ಹೋದರು, ಪ್ರೇಮಿ ನೀನೇ, ನೀನೇ ಬೇಕು, ನೀನೇ ಬೇಕು, ನೀನಿಲ್ಲದೆ ಯಾಕೆ ಬದುಕು, ಯಾಕೆ ಬದುಕು. ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ, ಆಕಾಶ ಜೇಬಲಿ ನಿನ್ನನಗು ಹೀಗೆ ಇದ್ದರೆ, ಕೋಲ್ ಮಿಂಚು ಕಣ್ಣಲ್ಲಿ ನಿನ್ನ ನಡೆ ಹೀಗೆ ಇದ್ದರೆ, ಓ ಕನಕಂಬರಿ ನೀನು ಬಾರದೆ ಮನಸ್ಸು ಕೊಡಲು, ಹೊಗಳದೆ ನಾಡಿ ಮನಸ್ಸು ಕೊಡಲು, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ, ಗೀತಾಂಜಲಿ. ಇದೆಲ್ಲ ನೋಡಿದಾಗ ನಮ್ಗನ್ಸೋ ಕಟ್ಟ ಕಡೆ ಪ್ರಶ್ನೆ, ಈ ಬೆಟ್ಟಕ್ಕೆಲ್ಲ ಯಾರು ಗಿಡ ನೆಟ್ಟಿದ್ದು ಅಂತ. ಇಷ್ಟು ಗಿಡ ತಂದು ನೆಟ್ಟವ್ರು ಯಾರಪ್ಪ? ಅದು ಒಂದು ಮಾಡ್ಬಿಡೋಣ, ಇದೊಂದು ಸಂತೋಷನ್ ಕೈಲಿ ಮಾಡ್ಸೋಣ. ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ.
ಕಾಣದಿರುಳು ನೀನಿರದೆ ನನ್ನ ಬಾಳು ಚಂದಿರನ ಕಾಣದಿರುಳು ನೀನಿರದೆ ನನ್ನ ಬಾಳು ಒಂಟಿ ಬಿಟ್ಟು ಶರ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಸೊ ಬೆಟ್ಟ ಹತ್ತಿ ಇಳಿದ ನಂತರ ಹೊಟ್ಟೆ ಬೇರೆ ಹಸಿತಾ ಇತ್ತು ಕವ ಕವ ಅಂತ. ಸೊ ಅದು ಸಿಕ್ಕಿದ್ದೆ ನಮಗೆ ಎಗ್ ಮ್ಯಾಗಿ. ಆ ಚಳಿಗೋ ನಮಗೆ ಬಿಸಿ ಬಿಸಿ ಬೇಕಾಗಿದ್ದಿತ್ಕೋ ಪಕ್ಕಾ ಮ್ಯಾಚ್ ಆಗೋಯ್ತು. ಅದನ್ನು ಪೋಣಿಸ್ಕೊಂಡು ನಾವು ಹೋಗಿದ್ದೆ ಮೆಲ್ಲಳ್ಳಿ ಫಾಲ್ಸ್ಗೆ. ನೋಡ್ತೀರಾ ಹೆಂಗಿದೆ ಅಂತ. ಫುಲ್ಲು ಡೌನ್ಗೆ ಹೋಗ್ಬೇಕಂತೆ, ಬನ್ನಿ ತೋರಿಸ್ತೀನಿ. ಉಕ್ಕುತ್ತಾ ಇರೋದು ಹಾಲೋ ನೀರೋ ನಾ ಕಾಣೆ ಆ ರೇಂಜಿಗೆ ಬರ್ತಾಯಿದೆ ನೋಡಿ. ನೋಡೋದಕ್ಕಂತೂ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಸೊ ಯಾರು ಹತ್ತಿರದಲ್ಲಿ ಇರೋರು ಫಸ್ಟು ಹೋಗಿ ನೋಡಿ. ಇನ್ನೂ ಮಳೆ ಚೆನ್ನಾಗಿದ್ದರೆ ಇನ್ನೂ ಜೋರಾಗಿ ಬರುತ್ತಂತೆ. ಬಟ್ ಈಗ ನಾನು ನೋಡೋದಕ್ಕೆ ಅತಿ ಸುಂದರವಾಗಿದೆ. ಸೊ ಯಾರಾದರೂ ಹೋಗಿರೋರು ಇದ್ದರೆ ನೀವು ಹೋದಾಗ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ನೋಡೋ ಆತ್ರದಲ್ಲಿ 500ರಿಂದ 600 ಮೆಟ್ಲು ಡಣಕಡಣ ಅಂತ ಇಳಿದ್ಬಿಟ್ವಿ. ರಿಟರ್ನ್ 600 ಮೆಟ್ಲು ಹತ್ತೋ ಅಷ್ಟರಲ್ಲಿ ಶಿವ ಮಲ್ಗಿ ಎದ್ದೆ. ಯಾವುದೋ ಒಂದು ಒಳ್ಳೆ ಲೇಔಟು ಕರ್ಕೊಂಬಂದಿದ್ದಾರೆ ಊರಿಂದ ಆಚೆ. ನೋಡೋಣ ಬನ್ನಿ. ನೋಡಿ ಸುತ್ತಮುತ್ತ ಯಾರೂ ಇಲ್ಲ. ಮಧ್ಯದಲ್ಲಿ ಒಂದೇ ಗೆಸ್ಟ್ ಹೌಸ್ ಅಂತಿರೋ ಇಲ್ಲ ಹೋಮ್ ಸ್ಟೇ ಅಂತಿರೋ ನಿಮ್ಮಿಷ್ಟ. ಬಾರ್ಬಿಕ್ಯೂ ಏನಾರು ಮಾಡ್ಕೊಂಡು ತಿಂತೀರಾ, ಎಣ್ಣೆ ಹೊಡಿತೀರಾ, ಒಳ್ಳೆ ಪಾರ್ಟಿ ಮಾಡ್ತೀರಾ, ಫ್ರೆಂಡ್ಸ್ ಬರ್ಡೇ ಮಾಡ್ತೀರಾ, ಕಣ್ಣು ಮುಚ್ಕೊಂಡು ಬರ್ಬೋದು. ಆಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ ಸಿಜು ಅಂತ, ಆ ಸರ್ ಅವರ ಇನ್ನೊಂದು ಹೋಮ್ ಸ್ಟೇ ಇದು. ಸೊ ಕಪಲ್ಸ್ಗಳಿಗಾಗಲಿ ಫ್ರೆಂಡ್ಸ್ಗಳಿಗಾಗಲಿ ಸಖತ್ತಾಗಿದೆ. ಒಳ್ಳೆ ನೇಚರ್ ಮಧ್ಯದಲ್ಲಿ ಅಕ್ಕಪಕ್ಕ ಯಾರ್ದು ಡಿಸ್ಟರ್ಬ್ ಇಲ್ಲದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನೀವೇ ಸವಿರಿ, ನಿಮ್ಮ ಎಂಜಾಯ್ಮೆಂಟ್ನ ನೀವೇ ಮಾಡಿ ಅಂತ ಒಂದು ಊರಿಂದ ಆಚೆ ಒಂದು ಒಳ್ಳೆ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಕಣ್ರಿ. ಊಟದ ಫೆಸಿಲಿಟಿ ಇವರೇ ಮಾಡಿಕೊಡ್ತಾರೆ. ಅಕ್ಕಪಕ್ಕದ ವ್ಯೂ ಪಾಯಿಂಟ್ಗಳಂತೂ ಸಖತ್ತಾಗಿದೆ. ಒಳ್ಳೆ ನೇಚರ್ ಮಧ್ಯ ನೀವು 1 ಡೇ ಸ್ಟೇ ಮಾಡಿ ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ಬನ್ನಿ. ಆಗಲೇ ನಾನು ಹಾಕಿದ್ನಲ್ಲ ಸೇಮ್ ನಂಬರು ಸಿಜು ಸರ್ ಅವ್ರದ್ದು. ಅಂತೂ ಇಂತೂ 5 ಆಯಿತು. ಆಮೇಲೆ ಅದೇನಾಯಿತೋ ಕತ್ಲಾಯಿತು. ಸೊ ಫೈನಲಿ ಒಂದಷ್ಟು ಕೊಕೋ ಕೋಲಾ ನಾನ್ ವೆಜ್ಜು ಸಮಥಿಂಗ್ ತಂದಿದ್ರು. ಸೊ ಅದನ್ನ ತಿಂದು ಕುಡಿದು ಮನಸ್ಸಲ್ಲಿರೋ ಎಲ್ಲ ಭಾರನ ಹೊರಗಡೆ ಹಾಕಿ ಎಲ್ಲ ಕಾನ್ವರ್ಸೇಷನ್ನ ಮಾಡಿ ಮನಸ್ಸನ್ನ ಹಗುರ ಮಾಡಿಕೊಂಡು ಸ್ಟ್ರೈಟು ನಮ್ಮ ಹೋಮ್ ಸ್ಟೇಗೆ ನಡೆದ್ವಿ. ನೈಟು ರಿಟರ್ನ್ ಆಗಿ ಫ್ರೆಶ್ ಆಗೋ ಅಷ್ಟರಲ್ಲಿ ಪಾಪ ನೈಟ್ ಫುಡ್ ಕೂಡ ಪ್ರಿಪೇರ್ ಮಾಡಿ ಇಕ್ಬಿಟ್ಟಿದ್ರು ಆಲ್ರೆಡಿ. ಯಾ ಗ್ರೇಟ್. ದೇವರಂತ ಮನುಷ್ಯರು ಅಲ್ಲ ಅಲ್ಲ, ಬಟ್ ಬರೋ ಅಷ್ಟೊಂದು ಒಬ್ಬ ಮನುಷ್ಯರು ನಮಗೋಸ್ಕರ ಏನೋ ಮಾಡಿದಾರೆ ಅಂದ್ರೆ ಓಪನ್ ಮಾಡಿ. ಪಡ್ಡು ಅಲ್ಲಪ್ಪ ಇದು, ಅದೇನಂದ್ರಲ್ಲ ಇದು ಗಣೇಶನ ಹಬ್ಬಕ್ಕೆ ಮಾಡ್ತಾರಲ್ಲ ಕಡುಬು 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 ಏ ಪಡ್ಡು ಅನ್ನೋದು ಇಡ್ಲಿ ಸಂಪೂರ್ಣದಲ್ಲಿ ನಮ್ಮವ್ರಿಗೆ ನಮ್ದು ಎದುರುಗಡೆ ತಟ್ಟೆಗೆ ಹಾಕಿ ಸರ್. 3 ಹಾಕಿ ಸರ್ ಸಾಕು. ಬೆಸ್ಟು ನಮ್ದು 10 ಗಂಟೆ ಲಾಸ್ಟು. ನಮ್ಮದು 12 ಬಂದು ಸರ್.
ಸೇಮ್ ನೈಟ್ ಒಂದು 12 ಗಂಟೆಗೆ ತಿಂದು ಮಲಗಿದ್ವಿ. ಬೆಳಿಗ್ಗೆ ಎಷ್ಟು ಬೇಗ ಆಯಿತು ಅಂತ ಗೊತ್ತಿಲ್ಲ. ಸೊ ಸಂಡೇ ಬೇರೆ ಆಗಿದೆ, ರಿಟರ್ನ್ ಬೇರೆ ಆಗಬೇಕು, ಒಂದಷ್ಟು ಪ್ಲೇಸ್ನ ಕವರ್ ಮಾಡಿಕೊಂಡು ಅಂತ ಪಟ ಪಟ ಅಂತ ರೆಡಿ ಆದ್ವಿ. ಒಳ್ಳೆ ಪಲಾವ್ ಸರ್, ಟ್ರಿಪ್ಪು ಸರಿಗಾಯ್ತಾ ಇದೆಯೋ ಇಲ್ವೋ, ಊಟ ಮಾತ್ರ ಆನ್ ಟೈಮ್ ಆಯ್ತಾಯ್ತಪ್ಪ. ಸೊ ಟಿಫಿನ್ ಮಾಡಿ ಅಲ್ಲಿಂದ ಹೊರಡ್ತೀವಿ ಅಂತ ಹೇಳಿ ನಮಗೆ ಸರ್ವಿಸ್ ಕೊಟ್ಟಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಕಳೆದ್ವಿ. ಅದು ಸಂಸ್ಕೃತಿ ಭಾಳ ಒಳ್ಳೆಯದು, ಸಂಸ್ಕೃತಿ ಭಾಳ ಒಳ್ಳೆಯದು. ಅದಕ್ಕೆ ಅದನ್ನು ಅದು ಇವಾಗ ಇದು ಮಾಡಿ ಮೊದಲೆಲ್ಲ ನಮಗೆ ಇರಲಿಲ್ವಲ್ಲ, ಈಗ ಇನ್ನು ಹಿಂದೂಗಳದ್ದು ಮಕ್ಕಳನ್ನ ಬೇರೆ. ಅಲ್ಲಿಗೆ 7th ಹೊಸಕೋಟೆಯ ನಮ್ಮ ಪಯಣ ಮುಗೀತು. ಸೊ ನೆಕ್ಸ್ಟು ಹೋಗ್ತಾ ಒಂದು ಒಳ್ಳೆ ಡ್ಯಾಮ್ ನೋಡಿಕೊಂಡು, ಇವ್ರ ಅತ್ತೆ ಮನೆ ಇದೆ ನಮ್ಮ ಸರ್ದು, ಸೊ ಅವ್ರದ್ದು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೊರೋಣ ಅಂತ ಗಾಡಿ ಎತ್ತಿದ್ವಿ. ಒಳ್ಳೆ ನೇಚರ್ ಮಧ್ಯ 100/100 ಸೈಟಲ್ಲಿ ಮನೆ ಇದೆ. ನೋಡೋಣ ಬನ್ನಿ, ಸಕ್ಕತ್ತಾಗಿದೆ. ಎಲ್ಲಿ ನೆಂಟರು ಮನೆ ಕಟ್ತಾ ಇರ್ತಾರೆ ಅಲ್ಲೆಲ್ಲ ಎಲ್ಲಿ ಏನು ಸಿಗ್ತಿದ್ಯೋ ಏನೋ, ಹೋಗಿರೋ ಕಡೆ ಕಾಫಿ ಟೀ ರಿಲೇಷನ್ಶಿಪ್ ಮಾತ್ರ ಚೆನ್ನಾಗಿ ಸಿಗ್ತಾ ಇದೆ. ಈ ಬೆಂಗಳೂರಿನ ಟ್ರಾಫಿಕ್ಕು, ಹಳ್ಳ ಕೊಳ್ಳದ ರೋಡು, ಟಾರು, ಇದ್ರ ಮಧ್ಯ ಈ ನೇಚರ್ಗಳ ಮಧ್ಯ ನಡೆಯೋದೇ ಚಂದ. ಸೊ ಇನ್ನೂ ಒಬ್ಬರು ಪರಿಚಯ ಮಾಡಿಸ್ತಾ ಇದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ಬರೋಣ ಬನ್ನಿ ಅಂತ ಅಲ್ಲಿಗೂ ಕಳೆದ್ವಿ ಅಂತ. ನನ್ನ ಮಗನಿಗೆ ಬೇಕಾದಷ್ಟು ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರು. ತುಳು ಭಾಷೆಯಲ್ಲಿ ಅವ್ರು ಏನೋ ಮಾತಾಡ್ಕೊತಾ ಇದ್ರು, ನಮ್ಮ ತಾಯಿಯಣೆ ಅರ್ಥ ಆಗಿಲ್ಲ. ಟೈಮ್ ಆಯಿತು, ಹೊಂಡನ ನಡೀರಿ ಸರ್ ಅಂದ್ವಿ. ಸೊ ಅಲ್ಲಿಂದ ಫೈನಲಿ ಆಚೆಗೆ ಬಂದರೆ ಸಕ್ಕದಾಗಿ ಬೆಳೆಸಿದ್ದಾರೆ. ಈ ಕಡೆ ಅಡಿಕೆ, ತೆಂಗು, ಬಾಳೆ ಎಲೆ, ಎಷ್ಟೊಂದು ಹೂವುಗಳಾಗಲೇ ನಿಮ್ಗೆ ಕ್ಯಾಪ್ಚರ್ ಮಾಡಿ ತೋರಿಸಿದ್ನಲ್ಲ, ಹೂವುಗಳು ಸರೌಂಡಿಂಗ್ ತೋಟ ಅಂದರೆ ಸೂಪರಾಗಿ ಇಟ್ಕೊಂಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇದು ಸ್ಟ್ರಾಬೆರಿ, ನಾವು ಏನು ತಿಂತಾ ಇದ್ದೀವಿ ಆ ಸ್ಟ್ರಾಬೆರಿ. ಬೆಂಗಳೂರಲ್ಲಿ ಬಟರ್ ಫ್ರೂಟ್ ಜ್ಯೂಸ್ಗೆ ಹೆವಿ ಡಿಮ್ಯಾಂಡು. ಇಲ್ಲಿ ನೋಡಿ, ಇಡೀ ಮರನೇ ನೆಟ್ಬಿಟ್ಟಾರತ್ತ, ಕಿತ್ಕೊಂಡು ಹೋಗಿ ಅಂತ ಅಂದರು, ಮರ್ತೇ ಹೋಯ್ತು ತತ್ತ ಬರೋದು. ಇಷ್ಟು ಜಾಗ ಇದ್ರೆ ಇಲ್ಲೊಂದು ನಮ್ಮ ಬೆಂಗಳೂರಲ್ಲಿ ಒಂದು 5 PG ಮಾಡ್ಬಿಡ್ತಾರೆ. ಬರೀ ಕಾಂಪೌಂಡೇ ನೋಡಿ ಎಷ್ಟು ದೊಡ್ಡದು. ಇಂಥ ನಿಸರ್ಗದ ಮಧ್ಯ ಇಂಥ ದೊಡ್ಡ ಜಾಗನ ಬಿಟ್ಟು ಬರೀ 20-30 ಸೈಟ್ ಹುಡ್ಕೊಂಡು ಬೆಂಗಳೂರಿಗೆ ಬಂದು ಇಡೀ ಲೈಫ್ನ ಕಮಿಟ್ಮೆಂಟ್ಗಳ ಮಧ್ಯನೇ ಕಳೆದೋಯ್ತಾರೆ. ಸೊ ಆ್ಯಕ್ಚುಲಾಗಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ನಮ್ಮ ಜೀವನನ ಬರೀ ಕಮಿಟ್ಮೆಂಟು, ಸಾಲ, EMI, ಜಾಬು, ಪ್ರೆಷರು, ವರ್ಕ್ ಪ್ರೆಷರು ಇದ್ರ ಮಧ್ಯೆನೇ ಕಳೆದ್ಬಿಟ್ಟಿರ್ತೀವಿ. ಸೊ ಅಪರೂಪಕ್ಕೆ ತಿಂಗಳಿಗೊಂದ್ಸರಿ ವೀಕೆಂಡಲ್ಲಿ ಈ ರೀತಿ ಬರಬೇಕು, 4 ಜನರ ಜೊತೆ ಸೇರಬೇಕು, ಒಂದಷ್ಟು ಮನಸ್ಸಲ್ಲಿರೋ ಮಾತುಗಳನ್ನ ಹೊರಗೆ ಹಾಕಬೇಕು, ಕಷ್ಟಗಳನ್ನ ಸುಖಗಳನ್ನ ಹಂಚ್ಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಬೇಕು. ಈ ಸುಖ ಯಾವುದ್ರಲ್ಲಿ ಸಿಗುತ್ತೆ ಹೇಳಿ? ಸೊ ನೀವು ಬನ್ನಿ, ನೇಚರ್ ಮಧ್ಯ ತಿರುಗಾಡಿ, ಓಡಾಡಿ, ಪ್ರತಿಯೊಂದು ಕ್ಷಣನೂ ನೀವು ಸವಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲಿಂದ ಡ್ಯಾಮ್ ನೋಡೋಣ ಅಂತ ಹೊರಟ್ವಿ. ಎಲೆ ಕಾಣ್ತಾ ಇತ್ತಲ್ಲ, ಹಾಂ ಸರ್, ಆ ದೊಡ್ಡ ಎಲೆ ಕಾಣೋದು ರೊಬೆಸ್ಟಾ ಕಾಫಿ ಇದೆಲ್ಲ. ಓಕೆ ಓಕೆ ಓಕೆ. ಇದು ಮಧ್ಯದಲ್ಲಿರೋದು ದಿನ ಗಿಡ, ಗಾಳಿ ಗಿಡ ಅಂತ ಹೇಳ್ತಾರೆ. ಸಂಖ್ಯೆ ಮರದೆಲ್ಲ ಇದ್ದಂಗೆ ಇದೆಲ್ಲ ಸರ್, ಸೇಮ್ ಇವೆಲ್ಲ ರೊಬೆಸ್ಟಾ ಕಾಫಿ ದೊಡ್ಡದೆಲ್ಲ. ಸೇಮ್ ಒಳ್ಳೆ ಸಂಖ್ಯೆ ಎಲ್ಲ ಇದ್ದಂಗೆ ಇದೆ. ನೋಡಿ, ಇದು ಮರ ಕಾಫಿ ಅಂತ ಹೇಳ್ತಾರೆ ಇದಕ್ಕೆ. ಈ ದೊಡ್ಡದಿದೆಯಲ್ಲ ಈ ಗಿಡ. ಓಕೆ ಓಕೆ. ಏನ್ ಚಂದ್ರ, ಬೀಜಗಳು ಚೆನ್ನಾಗಿ, ಇದಕ್ಕೆ ಮರ ಕಾಫಿ ಅಂತ ಹೇಳೋದು. ಇನ್ನೊಂದು ಇದು ಅರಬಿಕ್ ಅಂತ ಬರುತ್ತೆ. ಚಿನ್ನ ಸಣ್ಣ ಸಣ್ಣ ಗಿಡಗಳು, 4 ಟೈಪ್ ಕಾಫಿ ಇದೆ ಇದರಲ್ಲಿ. ಇದಕ್ಕೆ ಜಾಸ್ತಿ ಕೆಲಸ ಇಲ್ಲ. ಓಕೆ. ಇದು ನೋಡಿದ್ರೆ ಅದರಲ್ಲಿ ಇಲ್ಲಿ ಕಚ್ಚಡ ಬಂದೈತಲ್ಲ, ಕಚ್ಚಡ ಕಡ್ದ್ಬಿಟ್ಟು ಬರೀ ರೌಂಡ್ ಮಾಡಿದ್ದಾರೆ ನೋಡೋದು ಅಷ್ಟೇ. ಗೊತ್ತಾಯ್ತು. ಅಷ್ಟಕ್ಕಷ್ಟು ಕಚ್ಚಡ ಕಡ್ದ್ಬಿಟ್ಟು ಗೊಬ್ಬರ ಹಾಕ್ಬಿಡೋದು ಅಷ್ಟೇ. ಅದು ಬೆಳೆಯೋ ತನಕ. ಆಮೇಲೆ ಏನು ಕೆಲಸ ಇಲ್ಲ. ಆಮೇಲೆ ಇವರಿಗೆ ಬರೀ ಫಸಲು ಅಷ್ಟೇ. ಫಸಲು ಇದು ಪೆಪ್ಪರ್ ಗಿಡ. ಇದರಲ್ಲಿ ಬಾಳಂಗೊಟ್ಟೆ, ಪನ್ನೀರು ಮತ್ತು ಉದುರಂಗೊಟ್ಟೆ ಅಂತ 3 ಟೈಪ್ ಇದೆ ಇದರಲ್ಲಿ. ಪನ್ನೀರು ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿ ಎತ್ತರವಾಗಿ ಬೆಳೀತದೆ, ಹೈಟಾಗಿ ಹೋಗುತ್ತೆ. ಓಕೆ ಓಕೆ. ನೀರು ಬಂದರೆ ಇಲ್ಲೇನೆ ಬರೋದಿಲ್ಲ, ನೀರೇನಿಲ್ಲ.
ಹೊಳೆ ನೋಡ್ಕೊಂಡು ಬರ್ಬೋದು. ಎಲ್ಲಿ ನಿಲ್ಸೋದು ಗಾಡಿ ಗೊತ್ತಿಲ್ಲ. ಹಿಂದೆ ನೀರೇ ಬರ್ತಾಯಿಲ್ಲ ಅಂದರೆ ಒಡೆ ನಿಂತಿರೋ ಕೆರೆ ಥರ ಸರ್. ಆ್ಯಕ್ಚುಲಿ ಡ್ಯಾಮ್ ನೋಡೋಣ ನೀರು ನೋಡೋಣ ಅಂತ ಹೋದರೆ ನೋಡ್ರಿ ನೀರೇ ಇಲ್ಲ. ಬ್ಯಾಡ್ ಲಕ್, ಪರವಾಗಿಲ್ಲ. ಸೊ ಗಾಡಿ ತಿರುಗಿಸ್ಕೊಂಡು ಅಲ್ಲಿಂದ ನಾವು ಹೊಟ್ಟಿದ್ದು ಗೋಲ್ಡನ್ ಟೆಂಪಲ್ಗೆ. ಸೊ ಆಲ್ಮೋಸ್ಟ್ ಎಲ್ಲರೂ ಓಡಾಡಿರ್ತೀರ ಅನ್ಸುತ್ತೆ, ಕೇಳಿರ್ತೀರ ಅನ್ಸುತ್ತೆ ಗೋಲ್ಡನ್ ಟೆಂಪಲ್ಲು. ಟೂರಿಸ್ಟ್ ಪ್ಲೇಸು ಹೌದು, ಬಟ್ ಅದು ನಮ್ಮ ಕರ್ನಾಟಕ ಜಾಗನ ಟಿಬೇಟಿಯನ್ಸ್ ಬಂದು ಅಕ್ರಮವಾಗಿ ಬಂದರು ಸಕ್ರಮವಾಗಿ ಬಂದರು, ಬಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡೋರಂತೆ ಬನ್ನಿ. ನೋಡ್ಕೊಳ್ರಪ್ಪ, ಇದೇ ಗೋಲ್ಡನ್ ಟೆಂಪಲ್ಲು. ಆ್ಯಕ್ಚುಲಿ ನನಗೆ ಫೀಲ್ ಆಗಿದ್ದು ಅಂತೂ ಮೈಸೂರಲ್ಲಿರೋ ಟಿಪ್ಪು ಸುಲ್ತಾನ್ ಅರಮನೆ ಕೋಟೆ ಇದ್ದಂಗಿತ್ತು. ನೋಡೋಣ, ಒಳಗಡೆನೂ ತೋರಿಸ್ತೀನಿ ಬನ್ನಿ. ಎಮ್ಮೆ ಅಂತದ್ದು ಬೇಕಾಯ್ತು. ಇದೊಂದು ಟೂರಿಸ್ಟ್ ಪ್ಲೇಸ್ ಹೆಂಗೋ ಬಿಸ್ನೆಸ್ ಪ್ಲೇಸು ಹಂಗೆ. ಸೊ ಒಂದಷ್ಟು ಹೋಮ್ ಡೆಕೋರೇಷನ್ ಮೆಟೀರಿಯಲ್ಸ್ಗಳನ್ನ ನಮ್ಮ ಹುಡುಗರುಗಳು ತೊಗೊಂಡ್ರು. ಒಂದಷ್ಟು ಜನ ವೀಡಿಯೋ ಕಾಲ್ ಮಾಡಿ ಮನೆಗೆ ತೋರಿಸಿ ತಗೊಂಡ್ರು. ನಮ್ಗಂತ ತಗೊಳ್ಳೋ ಐಟಮ್ ಏನೂ ಕಾಣಿಸಿಲ್ಲ. ಸೊ ನಾವು ಬರೀ ಐಸ್ ಕ್ರೀಮ್ನ ಹಾಕ್ಕೊಂಡು ಸುತ್ತಮುತ್ತ ಒಳ್ಳೊಳ್ಳೆ ಸ್ಪಾಟ್ಗಳನ್ನ ಸವಿತಾ ಇದ್ವಿ. ಬನ್ನಿ, ಬರುತ್ತೆ ಬನ್ನಿ, ಬಂದ್ಬಿಡಿ ಫುಲ್. ಹಾಂ, ಸೊ ಫೈನಲಿ ಊರಿಗೆ ಹೋಗೋಕ್ಕೆ ಮುಂಚೆ ನಮ್ಮ ಸರ್ನ ಅಣ್ಣ ತಮ್ಮದಿರ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ಉಣ್ಕೊಂಡು ಡೈರೆಕ್ಟು ಒಂಡುಮ. ಓಕೆ, ನೋಡ ಎಷ್ಟು ಚಂದ. ಒಳ್ಳೊಳ್ಳೆ ಸಾಂಗ್ ಹಾಕ್ಬೋದಾಗಿತ್ತು, ಕಾಪಿರೈಟ್ ಇಲ್ಲ ಅಂದಿದ್ರೆ. ಸೊ ಹಳ್ಳಿ ಅನ್ನೋದೇ ಚಂದ, ಅದರಲ್ಲಿ ಈ ತೋಟದಲ್ಲಿರೋ ಒಂದು ಮನೆ ಇನ್ನೂ ಚಂದ. 4 ಎಕರೆ ತೋಟ ಅಂತೆ, ಒಳ್ಳೆ ಅಡಿಕೆ ನೆಟ್ಟಿದ್ದಾರೆ, ಜೊತೆಗೆ ಮೆಣಸು ಆಗಲಿ ಇಲ್ಲ ಕಾಫಿ ಬೆಳೆ ಆಗಲಿ ಎಲ್ಲ ಸಖತ್ತಾಗಿ. ನೋಡಿ, ಕಾಫಿ ಬೀಜ ಏನಾದ್ರು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ನೋಡೋದಕ್ಕೆ ಚಂದ. ಅಲ್ಲೇ ಇದ್ಬಿಡೋಣ ಅನಿಸ್ತಾ ಇತ್ತು, ಬಟ್ ಏನು ಮಾಡೋಣ, ಕಮಿಟ್ಮೆಂಟು. ಆ್ಯಕ್ಚುಲಿ ಬೆಂಗಳೂರಲ್ಲಿ ದುಡಿಯೋದನ್ನ ಡಬ್ಬಲ್ಲು ಬೇಕಿರೋ ಜನ ಇಲ್ಲೇ ದುಡಿಬೋದು. ಆದರೂ ಯಾಕೆಲ್ಲ ಬೆಂಗಳೂರಿಗೆ ಬಂದು ಈ ಟ್ರಾಫಿಕ್ ಮಧ್ಯ ಬದುಕ್ತಾ ಇದ್ದಾರೆ ಅಂತ. ನನಗಂತೂ ಫ್ಯೂಚರ್ ಪ್ಲಾನ್ ಐತಪ್ಪ, ಸೆಟ್ಲ್ ಹೋಗೋಣ ಆದಷ್ಟು ಬೇಗ. ಇದೇ ನೋಡ್ರಪ್ಪ ಕಾಫಿ ಬೀಜ. ಇದು ಒಣಗಿದ ಮೇಲೆ ನಾವೇನು ನೋಡ್ತಾ ಇರ್ತೀವಿ ಅಡ್ವರ್ಟೈಸ್ಮೆಂಟಲ್ಲಿ, ಹಂಗಾಗುತ್ತೆ. ಸೊ ಲಿವಿಸ್ಟಾ ಏನೋ ಸಮಥಿಂಗ್ ಹೆಸರು. ಇದು 2-3 ಥರ ಐತಂತೆ ಇದರಲ್ಲೂ, ವೆರೈಟಿ ನೋಡಿ. ಹಳ್ಳಿ ಜನ ನೋಡಿ, ನೆನ್ನೆಯಿಂದ ಇದ್ದಿದ್ದು ಸ್ಟೇ ರೂಮ್ಗಿಂತ ಈ ರೂಮು ಇನ್ನೂ ಸೂಪರ್ ಅನಿಸುತ್ತೆ. ಅಂದರೆ ನಮ್ಮಂಥ ಹಳ್ಳಿ ಜನ ಬೆಳೆದು ಬಂದ ರೀತಿ ಏನೇ ಮಾಡಿದ್ರು ಆ ಟೇಸ್ಟ್ನ ಯಾರೂ ಕೊಡೋದಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಒಳ್ಳೆ ನೆಮ್ಮದಿ ಪ್ಲೇಸು, ನೆಮ್ಮದಿ ಸಿಗೋ ಊರು. ನೆಮ್ಮದಿ ಅನ್ನೋದು ಬೇರೆ ಎಲ್ಲೂ ಇರಲ್ಲ, ನಾವೇ ಹುಡಿಕೊಬೇಕು ಅಷ್ಟೇ. ಸೊ ನೋಡಿ, ಬಂದ ತಕ್ಷಣ ಪಾಪ ಎಷ್ಟು ಕೇರ್ ಮಾಡ್ತಾ ಇದ್ದಾರೆ, ಕೈಗೆ ತಟ್ಟೆ ಅನ್ನ ಕೊಡ್ತಾ ಇದ್ದಾರೆ. ಸೊ ಅಂಥ ದೊಡ್ಡ ಹೋಟ್ಲು, 5 ಸ್ಟಾರಲ್ಲಿ ಹೋಟ್ಲು ಕೂತು ತಿಂದರೂ ಕೂಡ ಈ ಟೇಸ್ಟು, ಈ ನೆಮ್ಮದಿ, ಈ ಸಮಾಧಾನ ಅನ್ನೋದು ಸಿಗೋದಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. 7 ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ. ಎಂತೆಂಥ ಪಿಸ್ತಾ ಫುಡ್ಗಳನ್ನ ತಿನ್ನೋದಕ್ಕಿಂತ ಈ ಟೊಮೊಟೊ ಸಾರು ಬೋಂಡಾಲಿರೋ ಮಜಾ ಇನ್ಯಾವುದ್ರಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಜಸ್ಟ್ ಸರ್ ಹೇಳಿರೋ ಒಂದು ಮಾತಿಗೆ ಅರ್ಧ ಅವರಲ್ಲಿ ಬೋಂಡ ಹಪ್ಪಳ ಎಲ್ಲ ಹಾಕಿದ್ದಾರೆ ಅಂದರೆ ಅವ್ರ ಪ್ರೀತಿನ ಮೆಚ್ಚಬೇಕಣ್ರಿ. ಸೊ ನಮಗೋಸ್ಕರ ಮಜ್ಜಿಗೆ ಮಾಡಿಕೊಟ್ರು, ಒಂದಷ್ಟು ಕುಡಿದ್ವಿ, ತಿಂದ್ವಿ,
ಹರಟೆ ಹೊಡೆದ್ವಿ. ಸೊ ನಮ್ಮ ಸಮಾಚಾರ ಅವ್ರ ಸಮಾಚಾರ ಎಲ್ಲ ಕೇಳಿದ್ವಿ. ಚೆನ್ನಾಗಿತ್ತು, ಅದೊಂಥರ ಎಕ್ಸ್ಪೀರಿಯೆನ್ಸ್. ನಮ್ಮ ಪ್ರಕಾರ ನೆಮ್ಮದಿಗೋಸ್ಕರ ಬೇರೆ ಬೇರೆ ದೇಶ ಸುತ್ತೋದ್ರ ಬದಲು, ಪಬ್ಬು ಬಾರು ತಿರ್ಗೋದ್ರ ಬದಲು ಅವ್ರವ್ರ ಊರಲ್ಲಿ ಅವ್ರಗಳ ಜನಗಳ ಜೊತೆ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಅನಿಸುತ್ತೆ. ಫುಲ್ಲು ಮೈಂಡು ರಿಲೀಫ್ ಆಗೋಗುತ್ತೆ. ಸೊ ಇವ್ರದ್ದೊಂದಷ್ಟು 4 ಎಕರೆ ಆಗಲೇ ಹೇಳಿದ್ನಲ್ಲ, ಸೊ ಅದರಿಂದ ನದಿ ಹರಿತಾ ಇದೆ. ಸೊ ಆ ನದಿನ ನೋಡೋಣಂತೆ. ಹಾಗೆ ಒಂದೊಳ್ಳೆ ವ್ಯೂ ಚೆನ್ನಾಗಿದೆ ಅಂತಂದರು, ನೋಡ್ಕೊಂಬರೋಣ ಬನ್ನಿ. ಎಷ್ಟು ದೊಡ್ಡ ಮರ ನೋಡ್ರಿ, ಎಷ್ಟು ವರ್ಷ ಇರ್ಬೋದು ಇದಕ್ಕೆ. ಹಾಂ, ಓಕೆ. ಗೊತ್ತಾಯ್ತು. ಫ್ಲಡ್ ಆದ್ರೆ ಫ್ಲಡ್ ಆಗುತ್ತಾ? ಅಲ್ಲಿಗೆ ಬರ್ತದೆ. ಹಾಂ ಹಾಂ ಹಾಂ, ಆಗುತ್ತಾ? ಗೊತ್ತಾಯ್ತು. ಮಣ್ಣು ಎಲ್ಲಿವರೆಗೂ ಹೋದ ಅಲ್ಲಿವರೆಗೂ. ಅಲ್ಲುಂಟು ನಮ್ಮ ಹತ್ರ, ಅಲ್ಲೇ ಹಾಕಿದ್ವಿ. ಬೇಸಿಗೆ ಚಂದ. ಹಾಂ ಹಾಂ ಹಾಂ, ಅಡುಗೆ ಮಾಡ್ತಾರೆ. ಹಾಂ, ಇಲ್ಲಿ ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಸರ್. ಇವಾಗಲೇ ಕರೆಕ್ಟಾಗಿ ಮಳೆ ಬಂತು ನೋಡ್ರಿ. ಅಲ್ಲಿ ಅವ್ರ ಅದಕ್ಕೆ ಆ್ಯಕ್ಚುಲಾಗಿ ಬೆಳಿಗ್ಗೆ ಎಲ್ಲೂ ಹೋಗದೆ ಡೈರೆಕ್ಟಾಗಿ ಇಲ್ಲಿಗೆ ಹೋಗಿ ಒಂದು ಸ್ಮಾಲ್ ಟೆಂಟ್ಗಳು ಬರುತ್ತಲ್ಲ ಗೋವಾಲೆಲ್ಲ ಹಾಕೊಳ್ಳೋದು, ಆ ಥರದ್ದು ಒಂದು ಟೆಂಟ್ ತಂದು ಈ ಕಾಡಲ್ಲಿ ಹಾಕೊಂಬಿಟ್ರೆ ನಾವೇ ಅಡುಗೆ ತಂದು ಮಾಡಿಕೊಂಡು ತಿಂದು ಒನ್ ಡೇ ಫುಲ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೇಕು. ಆವಾಗ ಸ್ಯಾಟಿಸ್ಫೈಡು. ಜಸ್ಟ್ ಬಂದು ಹೋಗ್ತೀನಿ ಅಂತಂದರೆ ಸಮಾಧಾನ ಆಗಲ್ಲ. ಅಷ್ಟೇ ಚೆನ್ನಾಗಿದೆ, ಒಳ್ಳೆ ಜಾಗ ರೀ. ಬರಯ್ಯ, ಮಾತಾಡ್ತೀರಾ? ನೋಡ್ರಿ, 24 ವರ್ಷ ಅಣ್ಣ ಹುಡುಗಿಗೆ ಫೋನಲ್ಲಿ ಮಾತಾಡ್ತವನೆ. ಇವ್ರ ಮಿಸ್ಸಸ್ಸಿಗೆ ತೋರಿಸ್ತವ್ರೆ, ಅವ್ರ ಮಿಸ್ಸಸ್ಸಿಗೆ ತೋರಿಸ್ತವ್ರೆ, ಇವ್ರ ಕಡೆಯವ್ರಿಗೆ ತೋರಿಸ್ತವ್ರೆ. ನಮ್ಮದು ಒಂದು ಜನ್ಮ. ಮನೆ ಬರ ತೋರಿಸಿ 16 ವರ್ಷ ಕಳೆದೋಗುವುದು ಎಜುಕೇಶನ್ ನನ್ನ ಜೈಲಿನಲ್ಲಿ, 5 ವರ್ಷ ಕಳೆದೋಗುವುದು ಕೆಲಸಿಯ ಜಂಜಾಟದಲ್ಲಿ, 5 ವರ್ಷ ಕಳೆದೋಗುವುದು ಕೆಲಸ ಹುಡುಕೋ ಗೋಳಿನಲ್ಲಿ, ಇನ್ನುಳಿದ ವರ್ಷ ಕಳೆದೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ. ತಿರುಗಿ ನೋಡು 3 ದಿನ, ನಿನಗೆ ಉಳಿಯೋ 3 ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು ಮೂಟೇನ. ನೋಡಿ, ಕಂಡವ್ರ ತೋಟದಲ್ಲಿ ಫಲ ಬೆಳೆದಿದೆ ಅಂದರೆ ನಮಗೂ ಒಂದು ಇರಲಿ ಅಂತ ಪಾಪ ಹುಡುಗರು ಇರಳಿಕಾಯಿನೆಲ್ಲ ಪಾಪ ಅಂಕಲ್ ಹತ್ರ ಕಿತ್ತಿಸ್ಕೊಂಡು ಹೊರಡ್ತಾ ಇದ್ದಾರೆ. ಇದರಿಂದ ಏನು ಮಾಡ್ತಾರೆ ಹೇಳಿ? ಉಪ್ಪಿನಕಾಯಿ ಮಾಡ್ತಾರೆ. ಅಣ್ಣ, ಕೀಳಕ್ಕೋಗಿ ಎಲ್ಲರೂ ಎಡ್ಕೊಂಡಿಯಾ? ಬೇಡ ಬಾ. ಹಾಂ ಸರ್. ಓ ಅಭಿಲಾಷ, ವಿಷಯ ಗೊತ್ತಾಯ್ತಾ? ಓ, ಏನು ವಿಷಯ? ನಮ್ಮ ಪಂಚಾಯತಿ ಸಂತೋಷ ಅವನಲ್ಲ, ಯಾರ್ದೋ ಕಂಡೋರ್ ತೋಟದಲ್ಲಿ ಇರಳಿಕಾಯಿ ಕಿತ್ಬಿಟ್ಟಾನಂತೆ.
ಹೋಗಿ ಓನರ್ಗೆ ಹೇಳ್ಬಿಟ್ಟು ಬರ್ತೀನಿ. ಸೊ ಇದೇ ಒಂಥರ ನಮ್ಗೆ ಟ್ರೆಕ್ಕಿಂಗ್ ಹೋಗಿತ್ತು, ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಮತ್ತೆ ಸಿಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಬೈಲಿ ಟೋಟಲ್ ಅಪ್ಪ ನಾನೊಂದು ಟೋಟಲ್ ಫೋಟೋಗಳು ಬರ್ಬೇಕು. ನಂದು ಒಂದು ಒಂದು ಅಂತಿಲ್ಲ, ತುಂಬ ಕೂತ್ಕೊಳ್ಳ. ನದಿ ಜೊತೆ ಎಂಜಾಯ್ ಮಾಡಿ 4 ಎಕರೆ ತಿರುಗಾಡ್ಕೊಂಬಂದು ನಮಗೆ ಬಂದ ತಕ್ಷಣ ಪಾಪ ಆಂಟಿ ಅವ್ರು ಕೊಟ್ಟಿದ್ದು ಒಳ್ಳೆ ತಣ್ಣನೆಯ ಜ್ಯೂಸು. ಹಳ್ಳಿ ಜೀವಗಳೇ ಹಾಗೆ, ಮುಗ್ಧ ಮನಸ್ಸು, ಒಳ್ಳೆ ಮನಸ್ಸು, ಓಪನ್ ಮನಸ್ಸು. ಸೊ ನಾವು ಎಲ್ಲಿ ಆಚೆ ಕಡೆ ಹೋದಾಗ ಎಷ್ಟು ಖರ್ಚು ಮಾಡಿ ಬರ್ತೀವಿ, ಬಟ್ ಅದೇ ನಮ್ಮವ್ರ ಮನೆ ನಮ್ಮ ಹಳ್ಳಿಗಳಿಗೆ ಹೋದಾಗ ಅವರು ನಮಗೆ ಕೊಟ್ಟು ಕಳಿಸ್ತೇ ಹೊರತು ಖರ್ಚು ಮಾಡಿಸಲ್ಲ. ಎಕ್ಸಾಂಪಲ್ಲು ನೀವೇ ನೋಡ್ತಾ ಇರ್ಬೋದು ನೋಡಿ, ಹಣ್ಣುಗಳಾಗಲಿ, ಆ ಪಪಾಯ ಆಗಲಿ, ಕರ್ಬೇವು ಸೊಪ್ಪಾಗಲಿ, ಪ್ರತಿಯೊಂದು ಕೊಟ್ಟು ಕಳಿಸಿದ್ರು. ಅವ್ರ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ನಾವು ಯಾರು ಏನು ಅಂತಲೇ ಗೊತ್ತಿಲ್ಲದೆ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಒಪ್ಕೊಬೇಕಾಗತ್ತೆ. ಸೊ ಇದೇ ಥರ ಒಂದಷ್ಟು ಸಂಬಂಧಗಳನ್ನ ನೀವು ಕೂಡ ಬೆಳೆಸ್ತಾ ಹೋಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ. ಇದಾಗಿತ್ತು ನಮ್ಮ 2 ದಿನದ ಜರ್ನಿ. ಹೀಗೆ ಇನ್ನೊಂದಷ್ಟು ಜರ್ನಿ ಮಾಡೋಣ, ಇನ್ನೊಂದಷ್ಟು ವಿಷಯನ ನಾವು ಕಲಿಯೋಣ, ನಿಮ್ಗೊಂದಷ್ಟು ತಿಳಿಸೋಣ ಅಂತ ಹೇಳ್ತಾ, ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್.